ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 10ನೇ ತಾರೀಕು ಮಾರ್ಚ್ 2025 ಸೋಮವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಶುಕ್ಲ ಪಕ್ಷದ ಏಕಾದಶಿ ತಿಥಿ, ಪುಷ್ಯ ನಕ್ಷತ್ರ, ಶೋಭನ ಯೋಗ, ಭದ್ರಂಕರ್ಣ ಇವತ್ತಿನ ಪಂಚಾಂಗ ಫಲ. ಇನ್ನು ದುಷ್ಟ ಮುಹೂರ್ತ, ಕಂಟಕ ಮುಹೂರ್ತ, ಬಾಧಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 5:55 ಬೆಳಿಗ್ಗೆ 7:37 ಹಾಗೆಯೇ ಬೆಳಿಗ್ಗೆ 11:50 ಬೆಳಿಗ್ಗೆ 12:41 ಈ ಸಮಯ ಸ್ವಲ್ಪ ಬಾಧೆ, ಮನಸ್ಸಿಗೆ ನೋವು, ಕಂಟಕ ಕೊಡತಕ್ಕಂಥದ್ದಿರುತ್ತೆ. ಎಚ್ಚರಿಕೆ. ಪ್ರಪಂಚದಲ್ಲಿಯೇ ಅತ್ಯಂತ ಸುಖಿ ಮಕ್ಕಳು ಇರ್ತಾರೆ. ಎಲ್ರಿಗೂ ಒಳ್ಳೆ ತಾಯಿ ಸಿಗಲ್ಲ. ಈ ಮಹಿಳಾ ದಿನಾಚರಣೆ ಪರವಾಗಿ ಲೇಟಾಗಿ ಇನ್ಫಾರ್ಮೇಶನ್ ಕೊಡ್ತಿದ್ದೇನೆ. ಅದೊಂದು ಅದ್ಭುತ. ಎಲ್ರಿಗೂ ಇಂಥ ತಾಯಿ ಸಿಗಲ್ಲ ಮಕ್ಕಳೇ. ಲೋಕದಲ್ಲಿ ಭಗವಂತ ತಾನು ಎಲ್ಲ ಕಡೆ ಇರಲಿಕ್ಕೆ ಆಗೋಲ್ಲ ಅಂತಲೇ ನಾವು ಕೇಳಿದ ತಕ್ಷಣ, ನಾವು ನೊಂದುಕೊಂಡ ತಕ್ಷಣ, ಬಾಧೆ ಪಟ್ಟ ತಕ್ಷಣ ಅಲ್ಲೊಂದು ಆಸ್ತಿಗೋಸ್ಕರ, ಅಸ್ತಿತ್ವಕ್ಕೋಸ್ಕರ, ನಮ್ಮ ನೋವುಗೋಸ್ಕರ, ನಮ್ಮ ಖುಷಿಗೋಸ್ಕರ, ನಮ್ಮ ಗೆಲುವಿಗೋಸ್ಕರ ಎಲ್ರಿಗೂ ಅಂಥದ್ದೊಂದು ಅಮ್ಮ ಕೊಡಲ್ಲ. ಕೆಲವು ರಾಶಿಗಳಿಗೆ ಇಂಥದ್ದೊಂದು ಶಕ್ತಿ ಕೊಟ್ಟಿರ್ತಾನೆ. ಇಂಥ ರಾಶಿಯವರಿಗೆ ಮಕ್ಕಳಾಗಿ ಹುಟ್ಟುವುದು ಯಾವ ಜನ್ಮದ ಪುಣ್ಯವೋ. ಮಕ್ಕಳು ಅಂದ್ರೆ ತುಂಬಾ ಎಲ್ಲ ಮರೆತು ನನ್ನ ಮಗು ನನ್ನ ಮಗು ನನ್ನ ಮಗು, ಪುತ್ರಕಾರಕ ಗುರು, ಕುಟುಂಬಕಾರಕ ಗುರು, ನನ್ನ ಕುಟುಂಬ ನನ್ನ ಮಗು ಅನ್ನೋ ಒಂದು ಸ್ವಾರ್ಥ ಒಂದು ತಾಯಿಗೆ ಬರ್ಬೇಕಂತೆ. ಅದಕ್ಕೆ ಹೇಳ್ತಾರೆ, ತಾಯಿಗಿಂತ ದೊಡ್ಡ ದಿಷ್ಟಿ ಬೊಟ್ಟು ಇನ್ಯಾರು ಇಲ್ಲ ಅಂತ. ದಿಷ್ಟಿ ಜಾಸ್ತಿ. ಕೆಲವೊಮ್ಮೆ ನಾನು ಕೆಲವು ತಾಯಂದ್ರಿಗೆ ಹೇಳೇ ಬಿಡ್ತೇನೆ, ನೀನ್ ಸದಾ ಮುದ್ದು ಮಾಡ್ತಿರ್ತೀಯ, ದೂರ ಇಡುವಂತೆ. ಆಪಾಟಿ ಪ್ರೀತಿ, ಮಮಕಾರ. ನನ್ನ ಮಕ್ಕಳು ಅನ್ನತಕ್ಕಂಥ ಭಾವಾರ್ಥ ಜಾಸ್ತಿ. ಆ ವಿಪರೀತ ವ್ಯಾಮೋಹವೇ, ಪ್ರೀತಿಯೇ ಕೆಲವು ಮಕ್ಕಳಿಗೆ ಕಟ್ಟಾಕದಾಗ ಅನ್ನಿಸುತ್ತೆ. ಅದು ಕಟ್ಟಾಕಿರೋದಲ್ಲ, ಮಮತೆಯ ಬಂಧನ. ಅದು ಅಂತ ಒಂದು ತಾಯಿಯ ಹೊಟ್ಟೆಲ್ ಹುಟ್ಟೋದು ಅಂದ್ರೆ ಯಾವ ಜನ್ಮಗಳ ಯೋಗದ ಫಲವು. ಎಲ್ರಿಗೂ ಸಿಗೋಲ್ಲ ಮಕ್ಕಳೇ. ಒಳ್ಳೆ ಅಮ್ಮ ಸಿಗೋಲ್ಲ. ಸ್ವಲ್ಪ ಕಟುವೆ. ಅಮ್ಮ ಆದ್ಮೇಲೆ ಯಾವಾಗ ಮುದ್ದು ಮಾಡ್ಬೇಕು ಗೊತ್ತು, ಯಾವಾಗ ಒಂದು ಪುಟ್ಟದಾಗ ಪೆಟ್ಟು ಕೊಡ್ಬೇಕು ಗೊತ್ತು. ಅಂಥದ್ದೊಂದು ಯೋಗ ಪಡಿಬೇಕು ಅಂದ್ರೆ ನಾವು ಪುಣ್ಯ ಮಾಡಿರ್ಬೇಕು. ಇಂತಹ ಒಂದು ರಾಶಿಯ ತಾಯಿಯ ಹೊಟ್ಟೆಯಲ್ಲಿ ಮಕ್ಕಳಾಗಿ ಹುಟ್ಟಿದರೆ ನೆನಪಿಟ್ಟುಕೊಳ್ಳಿ, ಅದೊಂದು ಅದ್ಭುತ. ಇದಾರೆ, ಎಲ್ಲರೂ ಅಮ್ಮಂದಿರೆ. ಆದ್ರೆ ಇವ್ರು ಸ್ವಲ್ಪ ಹೆಚ್ಚೆ, ಈ ರಾಶಿಯವರು. ಇವರು ಹೊಟ್ಟೆಲ್ ಹುಟ್ಟೋದು ಎಷ್ಟು ಪುಣ್ಯವೋ, ಒಂದೊಂದು ಸಮಯ ನಮಗೆ ಅದೊಂಥರ ಕಟ್ಟಾಕದಾಗೆ. ಯಾಕಂದ್ರೆ ಲಕ್ಷಾಂತರ ಜಾತಕಗಳ ಜೊತೆಲಿ ಆ ಮಾತುಕತೆ ಇದ್ದೇ ಇರುತ್ತೆ. ಅಮ್ಮನ ಹಾಗೆ ಪುಟ್ಟ ಒಂದು ಶಕ್ತಿಯಾಗಿ, ದುರ್ಗಿಯಾಗಿ, ಕಾಳಿಯಾಗಿ, ಅನ್ನಪೂರ್ಣೇಶ್ವರಿಯಾಗಿ ಎಲ್ರಿಗೂ ಕೊಡಲ್ಲ ಮಕ್ಕಳೇ. ಒಂದು ಅಮ್ಮ ಆದ್ಮೇಲೆ ಮರ್ತು ಬಿಡ್ಬೇಕೆಲ್ಲ. ತನ್ನ ಆಸೆ, ತನ್ನ ಖುಷಿ, ತನ್ನಂದ, ತನ್ನ ಚಂದ, ತನ್ನ ನೋವು, ತನ್ನ ಗೆಲುವು ಎಲ್ಲ ಮರ್ತು ಬಿಡ್ಬೇಕಾಗುತ್ತೆ. ಎಲ್ರಿಗೂ ಬರೋಲ್ಲ ಅದು. ಹೆಣ್ಣು ಒಂದು ಅಮ್ಮನಾಗಿ ಪರಿವರ್ತನೆ ಆದ್ಮೇಲೆ ತನ್ನ ಆಸೆ ಮೊದಲು ಮರಿಬೇಕು. ಮೊನ್ನೆ ಕೂಡ ನೋಡಿ, ಒಂದು ಬಿರುಗಾಳಿ ಆತನ ಪತ್ನಿ ಪ್ರಿಯಕರನ ಜೊತೆ ಹೋಗ್ಬಿಟ್ಟಿದ್ದಾಳೆ. ಸಹಿಸಲಾರದೆ ಒಬ್ಬ ಆತ್ಮಹತ್ಯೆ ಅಂತ. ಒಂದು ಪರಿಪೂರ್ಣ ಸ್ತ್ರೀ ಅಮ್ಮನಾಗಿ ಬಿಟ್ಟರೆ
ಅಮ್ಮನಂತ ಒಂದು ಶಕ್ತಿ ಗೊತ್ತಾಗಿ ಬಿಟ್ಟರೆ ಜಗತ್ತನ್ನೇ ಮರ್ತು ಬಿಡ್ತಾಳೆ. ಕಟ್ಟಿಕೊಂಡ ಗಂಡ, ತನ್ನ ಹೆತ್ತವರು, ಎಲ್ಲರನ್ನ, ತನ್ನ ಕುಟುಂಬ, ಬಂಧುತ್ವ, ನನ್ನ ಮಕ್ಕಳೇ ನನ್ನ ಬಂಧುಗಳು, ನನ್ನ ಮಕ್ಕಳೇ ನನ್ನ ಸರ್ವಸ್ವ ಅಂತ ಎಲ್ಲರಿಗೂ ಬರಲ್ಲ ಮಕ್ಕಳೇ. ಅದೊಂದು ಒಂದು ಪುಣ್ಯ, ಅಪರೂಪದ ಪುಣ್ಯ. ಅಂಥದೊಂದು ಮಾತೃ ಹೃದಯ ಯಾರೋ ಪುಣ್ಯಾತ್ಮರಿಗೆ ಸಿಗುತ್ತೆ. ಎಲ್ರಿಗೂ ಒಳ್ಳೆ ಅಮ್ಮ ಇರ್ತಾರೆ, ಆದ್ರೆ ಈ ರೀತಿ ವಿಪರೀತ ಪೊಸೆಸಿವ್ ಆಗತಕ್ಕಂಥ ಅಮ್ಮ, ಆ ಅಮ್ಮ ಅನ್ನೋ ಆ 2 ಅಕ್ಷರ ಇದೆಯಲ್ಲ, ಆನಂದಮಯ. ಎಲ್ರಿಗೂ ಒಳ್ಳೆ ಅಮ್ಮ ಸಿಗೋಲ್ಲ, ಇಷ್ಟು ಪ್ರೀತಿಸೋ ಅಮ್ಮ ಸಿಗೋಲ್ಲ, ಇಷ್ಟು ಕೇರಿಂಗ್ ಇರೋ ಅಮ್ಮ ಇರೋಲ್ಲ. ಗೆಳತಿ ಅಂತ ಅಮ್ಮ, ಬಂಧು ಅಂತ. ಅದಕ್ಕೆ ಅಮ್ಮನಿಗಿಂತ ಬಂಧುವಿಲ್ಲ ಅಂತ ಹೇಳ್ತಾರೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಇಂಥ ತಾಯಿ ಇದ್ದರೆ ಬಂಧುಗಳೇ ಬೇಕಿಲ್ಲ. ದ ಬೆಸ್ಟ್ ಫ್ರೆಂಡ್, ಫಿಲಾಸಫರ್, ಗೈಡ್, ಆ ಶಕ್ತಿ ಇವರು ಕೊಟ್ಟಿರ್ತಾರೆ. ಖಂಡಿತ ನಾನು ನೋಡಿದ್ದಾನೆ. ಮೊನ್ನೆ ಕೂಡ ಒಂದು ಜಾತಕ ಮಾತಾಡುವಾಗ, ಪುಟ್ಟತಾಯಿ ಇದರ ಬಗ್ಗೆ ನಾನು ಮಾತಾಡ್ತೇನೆ, ಸೋಮವಾರದ ಸಂಚಿಕೆಗೆ ಮಾತಾಡ್ತೇನೆ. ಹೌದು, ನನ್ನ ಭಯ ಗುರುಗಳೇ ನನ್ನ ಮಕ್ಕಳ ಬಗ್ಗೆ. 3 ಮಕ್ಕಳು ತಿನ್ನೋದು, ಕುತ್ಕೊಳ್ಳೋದು, ಎದ್ದೋಳೋದು, ಮಲಗೋದು, ಎಲ್ಲೋದ್ರು, ಎಲ್ಲಿ ಬಂದ್ರು, ಏನ್ ಮಾಡಿದ್ರು, ಈ ಪಾಟಿ ತಪ್ಪಿಸೋದಿರೋದು ಇದೆಯಲ್ಲ, ತಪಸ್ಸು. ಅದೊಂದು ತಪಸ್ಸು. ಈ ಕಲಿಯುಗದಲ್ಲೂ ಇಂಥ ತಾಯಂದ್ರು ಇದ್ದಾರ ಅಂತ ಅನ್ಸುತ್ತೆ. ಅಮ್ಮನೇ ದೇವತೆ, ದೇವರಿಲ್ಲ ಮಕ್ಕಳೇ. ಇಂಥ ಅಮ್ಮ ಸಿಕ್ಬಿಟ್ರೆ ನೇರ ಹೇಳ್ತಾನೆ, ತಪ್ಪು ತಿಳ್ಕೊಬಿಡಿ, ದೇವಸ್ಥಾನಕ್ಕೆ ಹೋಗ್ಬೇಡಿ. ಎಸ್, ನಾನು ನನ್ನ ಅಮ್ಮನಲ್ಲಿ ನೋಡಿದ್ದೆ ಅಂತ ಒಂದು ಗುಣ. ಮಕ್ಕಳು ಮಕ್ಕಳು ಮಕ್ಕಳಾದ್ಮೇಲೆ ಮೊಮ್ಮಕ್ಕಳು ಅಂತ ಕೂತ್ಕೊಂತ. ಆದ್ರೂ ಅಲ್ಲೆಲ್ಲೋ ತಾನು ಹೋಗೋಕ್ ಮೊದಲು ನನ್ನ ಹತ್ರ ಭಾಷೆ ನೋಡ್ಕೊಳ್ಳೋ, ಅವ್ರೇನಾದ್ರೂ ಪೆದ್ದುಗಳು, ಏನೋ ಒಂದ್ ಮಾತು, ನೀನು ಕೋಪ, ಹುಡುಗು ಬುದ್ಧಿ, ಉದ್ರೇಕ ಬುದ್ಧಿ, ಆತುರದ ಬುದ್ಧಿ, ಗಾಯ ಮಾಡಿಬಿಡ್ತೀಯ ನಿನ್ ಮಾತಲ್ಲಿ ಅಂತ. ಇಲ್ಲಮ್ಮ, ನಾನು ಮಾತಾಡಲ್ಲ. ನಿನ್ನೆ ಕೂಡ ನನ್ನ ಸೋದರನ ಜೊತೆ ಯಾವುದೋ ವಿಚಾರ, ಒಂದು ಸಣ್ಣ ಒಂದು ಮಾತುಕತೆ, ಹೀಗೆ ಕೂತು ಬಿಟ್ಟ. ಅವನು ಮಾತಾಡ್ದ. ನಾನು ಹೇಳಿದ್ನೇನೋ, ನಾನು ಹಂಗೋ ಹೀಗೋ ಅದೋ ಇದೋ, ಸರಿ ಆಯ್ತು. ಅಮ್ಮನ ನೆನೆಸ್ಕೊಂಡು ಜಪ ಮಾಡ್ಕೋತದೆ, ಅಮ್ಮ ಅಮ್ಮ ಅಮ್ಮ, ಇಷ್ಟೇ ನಾನು ಮಾತಾಡೋದು. ಅವನು ಇನ್ನೂ ಚಿಕ್ಕ ವಯಸ್ಸೇ. ಚಿಕ್ಕವ್ರ ಹಾಗೆ ದೊಡ್ಡವರಾಗಿ ನಾವು ಇದ್ದು ಬಿಡಬೇಕು. ಒಂದು ಮಾತಿದೆ, ಜಗತ್ತಿನಲ್ಲಿ ಕುಟುಂಬದ ಜವಾಬ್ದಾರಿ ತಂದೆ ತಾಯಿಗಿಂತ ಹೆಚ್ಚು ದೊಡ್ಡ ಮಗ ದೊಡ್ಡ ಸೊಸೆಗೇನೆ, ದೊಡ್ಡ ಮಗಳಿಗೇನೆ. ದೊಡ್ಡ ಮಗನಾಗಿ ಹುಟ್ಟಬಾರದು, ದೊಡ್ಡ ಸೊಸೆಯಾಗಿ ಬರಬಾರದು, ದೊಡ್ಡ ಮಗಳಾಗಿ ಇರಬಾರದು. ಅಯ್ಯೋಯ್ಯೋ, ದೊಡ್ಡ ಸೊಸೆ ಅಂದ್ರೆ ಅತ್ತಿಗೆ, ಅಮ್ಮನಿಗೆ ಮೀರಿದ್ದು. ದೊಡ್ಡ ಮಗ ಅಂದ್ರೆ ತಂದೆಗೆ ಮೀರಿದ್ದು. ಎಲ್ಲ ನೋವು, ಭಾರ, ಜವಾಬ್ದಾರಿ ಅದಿದೆಯಲ್ಲ, ಅದೊಂದು ಪುಣ್ಯವೇ. ಕೆಲವೊಂದು ಸಮಯ ಹೊರೆ ಅನ್ನಿಸ್ಬಿಡುತ್ತೆ. ಇನ್ನೂ ಎಷ್ಟೊತ್ತೋ ಹೊರೆಯೋದು, ಅಯ್ಯೋ ಬೇಡಪ್ಪ ಅನ್ಸ್ಬಿಡುತ್ತೆ. ಏನ್ ಮಾಡಕ್ಕಾಗಲ್ಲ, ಚಿಕ್ಕವನೇ, ಸಹಿಸಿಕೊಳ್ಳಲೇಬೇಕು. ಅದಕ್ಕೂ ಮೀರಿದಂಥದ್ದು ಅಮ್ಮ, ದೇವತಾ ಮೂರ್ತಿ. ಅಂಥದ್ದೊಂದು ಅದ್ಭುತ ರಾಶಿ. ಹೌದೋ ಅಲ್ವೋ, ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ, ಕಾಯ್ತಿರ್ತೇನೆ. ಎಲ್ಲಾ ರಾಶಿಗಳಿಗೂ ಇದೆ, ಕೆಲವು ರಾಶಿಗಳಿಗೆ ವಿಶೇಷ ಶಕ್ತಿ. ಅಂತ ಒಂದು ರಾಶಿ ಕನ್ಯಾ ರಾಶಿಯ ತಾಯಿ. ಕನ್ಯಾ ರಾಶಿಯವರ ತಾಯಿ ಆಗ್ಬಿಟ್ರೆ, ಅವರ ಮಕ್ಕಳು ನೀವಾಗಿದ್ರೆ ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ, ನಾನು ಕಾಯ್ತಿರ್ತೇನೆ. ತನ್ನ ಆಸೆ, ಆಕಾಂಕ್ಷೆ ಎಲ್ಲವನ್ನ ಮರೆತು ಮಕ್ಕಳು 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 ಮಕ್ಕಳ ಏಳಿಗೆ, ಮಕ್ಕಳಿಗೋಸ್ಕರ ಎತ್ತಿಡ್ಬೇಕು, ಮಕ್ಕಳಿಗೋಸ್ಕರ ಬದುಕಬೇಕು, ಮಕ್ಕಳಿಗೋಸ್ಕರ ಅನ್ನತಕ್ಕಂಥ ಭಾವಾರ್ಥ ಇದೆಯಲ್ಲ, ಅದು ಅಪರೂಪ ದೇವತಾ ಲಕ್ಷಣ. ಅದು ನಾವು ಪುಣ್ಯ ಪಡೆದವ್ರು ಅಂತ ತಾಯಂದ್ರ ಹೊಟ್ಟೆನಲ್ಲಿ ಹುಟ್ಟಲಿಕ್ಕೆ. ಅಂತ ತಾಯಿಯನ್ನ ನೋಡೋದೇ ಪಾದಕ ಪೂಜೆ ಅಂತ ಹೇಳ್ತಾರೆ. ಎಲ್ಲ ಮರ್ತು ಬಿಡ್ತಾಳೆ ಮಕ್ಕಳು. ತನ್ನ ಆಸೆಗಳು, ಕನಸುಗಳು, ತನ್ನ ನೋವುಗಳು, ತನ್ನ ಕೋರಿಕೆಗಳು ಸಮೇತ. ಇಟ್ ಇಸ್ ಎ ಗಿಫ್ಟೆಡ್ ಮದರ್ ಅಂತ ಹೇಳ್ತೇನೆ. ಇದೆ ಅಲ್ಲೊಂದು ತ್ಯಾಗ, ಅಲ್ಲೊಂದು ಬಲಿದಾನ, ಸ್ಯಾಕ್ರಿಫೈಸ್ ಎಲ್ರಿಗೂ ಬರೋಲ್ಲ. ಅಂತ ಒಂದು ಟಾಪ್, ಈ ಒಂದು 12 ರಾಶಿಗಳಲ್ಲಿ ಟಾಪ್ 3 ರಾಶಿಗಳಿದೆ. ಅದರಲ್ಲಿ ಒಂದು ರಾಶಿ ಕನ್ಯಾ ರಾಶಿ.
ಹೌದು ಅಲ್ವೋ ಹೇಳಿ. ನೀವು ನಿಮ್ಮ ಮಕ್ಕಳನ್ನ ಎಷ್ಟು ಪೊಸೆಸಿವ್ ಅಂತ ಹೇಳಿ ಕಾಯ್ತಿರ್ತೇನೆ. ಹೌದು ಅಲ್ವೋ ಹೇಳಿ. ನನ್ನ ಮಕ್ಕಳು ಹಾಗೆ ನಿಮ್ಮ ಮಕ್ಕಳು ನಿಮ್ಮ ಮೇಲೆ ಎಷ್ಟು ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳಿ. ಆ ಮಕ್ಕಳು ಕಂಪ್ಲೇಂಟ್ ಮಾಡೋದು, ಹೌದು ಗುರುಗಳೇ, ಎದ್ರೆ ಹೋದ್ರೆ ಕೂತ್ಕೊಂಡ್ರೆ ನಿಂತ್ರೆ ಇದು ತಿಂದ್ರ ಅದು ತಿಂದ್ರ, ಇದು ಮಾಡಿದ್ರ ಅದು ಮಾಡಿದ್ರ, ಇದಾಯ್ತಾ ಅದಾಯ್ತಾ, ಇದು ನೋಡಿದ್ರ ಅದು ನೋಡಿದ್ರ, ಈ ಎಕ್ಸಾಮ್ ಏನು ನಿಮಗ್ ಗೊತ್ತಿಲ್ಲದಕ್ಕಿಂತಲೂ ಹೆಚ್ಚು ತಿಳ್ಕೊಬಿಟ್ಟಿರ್ತಾರೆ. ನಿಮ್ಮ ಊಟ, ನಿಮ್ಮ ಉಡುಪು, ನಿಮ್ಮ ನಿದ್ದೆ ನಿಮಗೇ ಗೊತ್ತಿರಲ್ಲ, ಆ ತಾಯಂದ್ರಿಗೆ ಜಾಸ್ತಿ ಗೊತ್ತಿರುತ್ತೆ. ಹೌದು ಅಲ್ವೋ? ನಿಮ್ಮ ತಾಯಿ ಕನ್ಯಾ ರಾಶಿಯಾಗಿದ್ದರೆ, ಇಲ್ಲ ನೀವು ಕನ್ಯಾ ರಾಶಿಯವರಾಗಿ ನಿಮಗೆ ಪಾಪು ಇದ್ದರೆ ಆ ಬದುಕಿನ ಬಗ್ಗೆ ನನಗೊಂದು ಕಮೆಂಟ್ಸ್ ಬೇಕು ಮಕ್ಕಳೇ. ಯಾಕಂದ್ರೆ ನನ್ನ ರಿಸರ್ಚ್ ತಪ್ಪಾಗಿಲ್ಲ. ಯಾಕಂದ್ರೆ ನೋಡ್ತಿರ್ತಾನಲ್ಲ ಅಮ್ಮಂದಿರನ್ನ ಸದಾ, ನಾನು ಅಮ್ಮನ ಮಗನೇ, ಆ ಪ್ರೀತಿ ಪಡೆದವನೇ, ಆ ಅಮ್ಮನ ಗೆಲುವು ಪಡೆದವನೇ. ಇವತ್ತೇನಾದ್ರೂ ಆಗಿದ್ದೇನೆ ಅಂದ್ರೆ ರತ್ನಮ್ಮ ಅನ್ನೋದೇ ಅದೊಂದು ತಾಕತ್ತು. ನನ್ನಮ್ಮ ರತ್ನನೇ. ನಿಮಗೂ ಕೂಡ ಅಂತ ರತ್ನದಂತ ತಾಯಿ ಕನ್ಯಾ ರಾಶಿಯಲ್ಲಿರುತ್ತೆ. ರತ್ನಕ್ಕೆ ಮೀರಿದ್ದು ವಜ್ರ ವೈಡೂರ್ಯಗಳ ಸಂಕೇತ. ಹೌದು ಅಲ್ವೋ ಹೇಳಿ ಕಾಯ್ತಿರ್ತಾನೆ. ಇನ್ನಷ್ಟು ಗೋಚಾರ ಫಲಗಳ ಬಗ್ಗೆ, ಈ ಶನಿ ಗೋಚಾರ ಮಾರ್ಚ್ 29, 2025 ಸುಮಾರು 29 ತಿಂಗಳು ಮೀನರಾಶಿಯಲ್ಲಿರ್ತಾನೆ. ಈ ಒಂದು ಕಟಕ ರಾಶಿಗೆ ಹಾಗೂ ಮಿಕ್ಕ ರಾಶಿಗಳಿಗೆ ಯಾವ ರೀತಿ ಇರ್ತಾನೆ ಅನ್ನತಕ್ಕಂಥದ್ರ ಚರ್ಚೆ, ವಿಶ್ಲೇಷಣೆ, ನಿಮಗೇನಾದರೂ ಎಷ್ಟು ಬಲವನ್ನ ತಂದು ಕೊಡ್ತಾನೆ ಅಂತಕ್ಕಂಥದ್ದು ನೋಡೋಣ, ಕಾಯೋಣ. ಒಂದು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನಮ್ಮ ಸಂಚಿಕೆಗಳು ನಿಮಗೆ ಮೆಚ್ಚುಗೆಯಾಗಿದೆ, ಶೇರ್ ಮಾಡಿ, ಅಲ್ಲೊಂದು ಕಮೆಂಟ್ಸ್ ಹಾಕಿ. ಹೊಸಬ್ರು ನೋಡ್ತಿದ್ರೆ ಅಲ್ಲೊಂದು ಬೆಲ್ ಬಟನ್ ಒತ್ತಿ. ಫೇಸ್ಬುಕ್ಕಲ್ಲಿ ನೋಡ್ತಿರ್ತಕ್ಕಂಥವರು ನಮ್ದೊಂದು ಪೇಜ್ ಇದೆ, ಲೈಕ್ ಮಾಡಿ, ಫಾಲೋ ಮಾಡಿ. ಆಯ್ತಾ? ನಮಗೆ ಈ ಫೇಸ್ಬುಕ್ಕಲ್ಲಿ 5,000 ಜನ ಮೇಲೆ ಲೈಕು ಡಿಸ್ಲೈಕು ಇದು ಮಾಡೋಕ್ಕಾಗಲ್ಲ. ಅದಕ್ಕೊಂದು ಲಿಮಿಟ್ ಇದೆ. ಅದೇ ಪೇಜ್ಗಾದ್ರೆ ಎಷ್ಟು ಲಕ್ಷ ಜನ ಆದರೂ ಫಾಲೋ ಮಾಡ್ಬೋದು, ಕಮೆಂಟ್ಸ್ ಹಾಕ್ಬೋದು. ಸೊ ನಮ್ಮದೇ ಪೇಜ್ ಇದೆ, ಅದನ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಶನಿಗೋಚಾರ ಫಲ ನೋಡಿ. ಮೀನರಾಶಿಯಲ್ಲಿ ಇದೇ ಶನಿ ವಿಶೇಷವಾಗಿ 8ನೇ ತಾರೀಕು ಏಪ್ರಿಲ್ 1966ರಿಂದ 69, ಮುಖ್ಯವಾಗಿ ನಾವು 30 ವರ್ಷದ ಹಿಂದಕ್ಕೆ ಹೋಗೋಣ. 1 ಜೂನ್ 1995ರಿಂದ 17ನೇ ಏಪ್ರಿಲ್ 1998ರವರೆಗೂ ಶನಿ ಮೀನದಲ್ಲಿ ಇದ್ದಿದ್ದು. ಒಂದೊಂದಲ್ಲ ಮಕ್ಕಳೇ, ನಮ್ಮ ದೇವೇಗೌಡರು ಪ್ರಧಾನಿಯಾದದ್ದು ಮೀನರಾಶಿಯಲ್ಲಿಯೇ ಶನಿಯ ಪ್ರವೇಶವಿದ್ದಾಗ. ಅಂತೀರಾ? ಅಲ್ಲೊಂದು ದೊಡ್ಡ ಬದಲಾವಣೆಗಳು. ಸೊ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರತಕ್ಕಂಥವರಿಗೆ ಸ್ಥಾನ ಬದಲಾವಣೆಗಳ ಒಂದು ಪ್ರಭಾವ. ತುಂಬಾ ದೊಡ್ಡ ಸ್ಥಾನಗಳು, ತುಂಬಾ ದೊಡ್ಡ ಸ್ಥಾನಗಳು, ತುಂಬಾ ದೊಡ್ಡ ವ್ಯಕ್ತಿಗಳ ನಿಧನ ಕೂಡ ಆಗಿರತಕ್ಕಂಥದ್ದು ಮೀನರಾಶಿಯಲ್ಲಿ ಶನಿ ಬಂದಾಗಲೇ. ಮದರ್ ತೆರೇಸಾ, ತುಂಬಾ ದೊಡ್ಡ ಘೋಟಾಲ ಹೊರಗಡೆ ಬಂದಿರತಕ್ಕಂಥದ್ದು ಆಗಲೇ. ಒಬ್ಬ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್, ಅವ್ರ ಮೇಲೆ ದೊಡ್ಡ ಹಗರಣ ಬರುತ್ತೆ. ಯೂರಿಯಾ ಹಗರಣ ಅದು ಇದು ಅಂತ ಅರೆಸ್ಟ್ ಮಟ್ಟಕ್ಕೆ ಬರುತ್ತೆ. ರಾತ್ರೋರಾತ್ರಿ ಹೆಂಡತಿಯನ್ನ CM ಮಟ್ಟಕ್ಕೆ ನಿಲ್ಲಿಸ್ತಾನೆ ನೋಡಿ. ಅದಕ್ಕೆ ಹೇಳುದು, ಕರ್ಮಾಧಿಪತಿ ದೃಷ್ಟಿ ಬಿದ್ದರೆ ಅಲ್ಲೊಂದು ಪವಾಡಗಳ ಸಂಕೇತ.
ರಾಬ್ರಿ ದೇವಿ CM ಆಗ್ತಾಳೆ, ಹೆಬ್ಬೆಟ್ಟು, ಏನೂ ಗೊತ್ತಿಲ್ಲ, ಎಂಥದ್ದೂ ಗೊತ್ತಿಲ್ಲ. ಜಬ್ ತಕ್ ಬಿಹಾರ್ ಮೇ ಆಲೂ ಹೈ ತಬ್ ತಕ್ ಲಾಲು ಕಾ ರಾಜ್ ಹೈ ಅಂತ ಹೇಳ್ದಂತ ಒಂದು ದಂತಕತೆ ಆತ. ದೊಡ್ಡ ದಂತಕತೆಗಳು ಬಿಡಿ, ದೊಡ್ಡ ಕತೆಗಳಿರ್ತವೆ. ಇವತ್ತಿಗೂ ಅವನ ಪಾರುಪತ್ಯ, ಅವನ ತಂತ್ರಗಾರಿಕೆ ಅಂತಿಂತದ್ದಲ್ಲ. ಮೀನರಾಶಿಯ ಆ ಒಂದು ಶನಿ. ಅದಷ್ಟೇ ಅಲ್ಲ, ಬಹುದೊಡ್ಡ ಅಣುಬಾಂಬ್ ಪರೀಕ್ಷೆ ಕೂಡ ಆ ಸಂದರ್ಭದಲ್ಲೇ ಮೀನರಾಶಿಯಲ್ಲಿಯೇ ಆ ಒಂದು ಶನಿ ಬಂದಾಗ ನಡೆದಂಥದ್ದು. ಪೋಖ್ರಾನ್ ಕೇಳಿರ್ತೀರಾ? ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅದಷ್ಟೇ ಅಲ್ಲ, ಸ್ತ್ರೀಯರಿಗೆ ಆ ಬಾರಿಯೂ ಅದು ನಡೆದಿತ್ತು, ಈ ಬಾರಿಯೂ ಕೂಡ. ಯಾಕಂದ್ರೆ ಶನಿ ಶುಕ್ರ ಅಧಿಕಾರ ಹುಡುಕಿ ಬರುತ್ತೆ. ಇತ್ತೀಚೆಗೆ ನಡೆದಂತ ಎಲೆಕ್ಷನ್ 1 ತಿಂಗಳು ಮೊದಲು ಶನಿ ತನ್ನ ಪ್ರಭಾವ ತೋರಿಸ್ತಾನೆ. ಡೆಲ್ಲಿ ಮೇ ಕೌನ್ ಬೇಟಾ ರೇಖಾ ಗುಪ್ತಾಜಿ ದೆಹಲಿಯ ಮುಖ್ಯಮಂತ್ರಿ ಆಗಿದ್ದಾರೆ. ಪವರ್ ಸೆಂಟರ್, ಪವರ್ ಬ್ಯಾಂಕ್, ಆ ಒಂದು ಡೆಲ್ಲಿ ಅಂತ ಏನು ಮಾತಾಡ್ತೇವೆ, ದೆಹಲಿ ಅಂತ ಏನು ಮಾತಾಡ್ತೇವೆ, ಅಲ್ಲಿದೆ ನೋಡಿ. 1 ತಿಂಗಳು ಮೊದಲೇ, ಶನಿ ಬರೋದಕ್ಕೆ ಮೊದಲೇ ಅಲ್ಲಿ ನೋಡಿ ಬಹುದೊಡ್ಡ ರಾಜಕೀಯ ಗೊಂದಲಗಳ ಒಂದು ಗೂಡನ್ನ ಸೂಚಿಸ್ತಕ್ಕಂಥದ್ದುಂಟು. ಬಹುದೊಡ್ಡ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಏರುಪೇರುಗಳನ್ನ ನೋಡ್ತಕ್ಕಂಥದ್ದು ನಾವು ನೋಡ್ಲಿಕ್ಕೆ ಹೋಗ್ತೇವೆ. ಶನಿ ಆತ್ಮಕಾರಕ ಸೂರ್ಯ ಸಿಂಹರಾಶಿಯಿಂದ ಬಂದು ಶನಿಯ ಜೊತೆಯಲ್ಲಿ ಕುಳಿತು ಅಲ್ಲಿ ಅಸ್ತಂಗತ, ಅಲ್ಲಿ ಮಲಗ್ಬಿಟ್ಟಿದ್ದಾನೆ, ಅವನ ಜೊತೆನಲ್ಲಿ ಎಳ್ಕೋತಾನೆ. ಶನಿ ಬಂದು ಒಂಥರ ಸುಳಿತರ ಅಷ್ಟೂ ಗ್ರಹಗಳನ್ನ ಎಳ್ಕೊಳ್ಳೋ ಒಂದು ಛಾಯೆಯಲ್ಲಿ ತರ ಎಳ್ಕೋತಾನೆ, ಎಲ್ಲಾರನ್ನೂ ಎಳ್ಕೋತಾನೆ ಅನ್ನುವಂಥದ್ರ ಮಟ್ಟಕ್ಕೆ ನಡೆಸ್ತಕ್ಕಂಥದ್ದಾಗುತ್ತೆ. ಎಸ್, ಅಂಥದ್ದೊಂದು ಪ್ರಭಾವ. ತುಂಬಾ ದೊಡ್ಡ ರೈಲು ದುರಂತಗಳ ಸೂಚನೆ ಉಂಟು. ಯಾಕಂದ್ರೆ ಶನಿ ಶುಕ್ರ ಕುಜ, ತುಂಬಾ ದೊಡ್ಡ ವಿಮಾನಯಾನ ಸಂಸ್ಥೆಗಳು ದಿವಾಳಿ ಆಗತಕ್ಕಂಥ ಸೂಚನೆ ಉಂಟು. ತುಂಬಾ ದೊಡ್ಡ ವಿಮಾನಗಳ ದುರಂತಗಳು. ನೀವು ನೋಡಿದ್ರೆ ಮೊನ್ನೆ ಒಂದು ಫೈಟರ್ ಜೆಟ್ ಆತ ಬದುಕಿದ್ದೇ ಪವಾಡ, ಒಬ್ಬ ಪೈಲಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಅನ್ನತಕ್ಕಂಥದ್ದು. ನೀವು ಸೂಕ್ಷ್ಮವಾಗಿ ಇನ್ನೊಂದು ಗಮನಿಸಿ, ಶನಿ ರಾಹು ಕುಜ, ಏನಕ್ಕೆ ರಷ್ಯಾ ಹತ್ರ ತಗೋತೀರಿ, ಆಮದು ಮಾಡ್ಕೋತೀರಿ, ಶಸ್ತ್ರಾಸ್ತ್ರಗಳನ್ನ ನಮ್ಮ ಹತ್ರನೇ ತಗೊಳ್ಳಿ ಅಂತ ಅಮೇರಿಕದವರು. ನೋಡಿ ಅವ್ರ ಕುತಂತ್ರ ಹೇಗೆ ಅಂದ್ರೆ ನೋಡಿ, ಇದು ಬರೀ ಇವನು ಮಹಾಮಾರಿ, ಇವನು ನೆನ್ಪಿಟ್ಕೊಳ್ಳಿ. ಸಿಂಹರಾಶಿಗೆ ಅಷ್ಟಮದಲ್ಲಿ ಶನಿ, ಇವನು ತಗೊಳ್ಳೋ ನಿರ್ಧಾರಗಳೆಲ್ಲ ಒಂಥರ ಕುಕೃತ್ಯವಾಗಿ ನಿಂತಿರುತ್ತೆ. ಅವನೊಬ್ಬ ಕುಕೃತ್ಯ, ದುಷ್ಕೃತ್ಯ, ದೊಂಬಿಕಾರಕ. ಅವನೆಲ್ಲಿರ್ತಾನೋ ದೊಂಬಿಯ, ನೆನ್ಪಿಟ್ಕೊಳ್ಳಿ. ಶುದ್ಧ ಒಂದು ದೊಂಬಿಕಾರಕನೇ. ಅವನು ಏನೇನ್ ತಗೋತಿದ್ದಾನೆ ಅದ್ರ ಹಿಂದ್ಗಡೆ ಬಹುದೊಡ್ಡ ಲಾಭಿಗಳು ನಡೆಯುತ್ತೆ. ಟ್ಯಾಕ್ಸು, ಇನ್ನೊಂದು, ನಾವು ಅನ್ಕೋತೀವಿ ಇದೇನು ಅಂತ. ನಿನಗೆ ಕಮ್ಮಿ ಮಾಡ್ಬೇಕಾ, ನೋಡು ನೀನು ಇದನ್ನೆಲ್ಲ ಪರ್ಚೇಸ್ ಮಾಡು, ಇಷ್ಟು ಪರ್ಚೇಸ್ ಮಾಡು, ಶಸ್ತ್ರಾಸ್ತ್ರ ಪರ್ಚೇಸ್ ಮಾಡು. ಅವನು ಹೀಗೆ ಮಾಡೋದು. ಸೌದಿ ಹತ್ರ, ಇರಾನ್ ಹತ್ರ, ಇರಾಕ್ ಹತ್ರ, ಅಫ್ಘಾನಿಸ್ತಾನ್ ಹತ್ರ, ಪಾಕಿಸ್ತಾನ್ ಹತ್ರ. ಈಗ ನೋಡಿ ಯುಕ್ರೇನ್ದು ಕಿತ್ಕೊಂಡಿದ್ದಾನೆ, ಅವನೆಷ್ಟು ಕಿತ್ತುಕೊಂಡಿದ್ದಾನೆ. ಒಂದು 50% ಅಷ್ಟು ಅಲ್ಲಿನ ಖನಿಜ ಉತ್ಪನ್ನಗಳು ಅಧಿಕಾರ ನನಗೆ ಕೊಟ್ಬಿಡು, ನೀನ್ ತೆಗ್ದಿದ್ದೆಲ್ಲ 50%, ನನಗೆ ಇನ್ 50% ನೀನ್ ಮಾರ್ಕೋ, ಬಳಸ್ಕೋ, ಏನಾದ್ರೂ ಮಾಡ್ಕೋ ಅನ್ನುವಂಥ ರೀತಿಯಲ್ಲಿ ಈ ರೀತಿ ಮಾಡಿ ಸಪೋರ್ಟ್ ಮಾಡಿ ಕುತ್ತಿಗೆ ಬರೋಗ್ ಮಾಡಿ ಈಗ ಕೈ ಕೊಟ್ಟ ಹಾಗೆ. ಇನ್ನು ವಿಧಿ ಇಲ್ಲ ಅವನಿಗೆ, ಮುಂದಕ್ಕೆ ಬಂದ್ಬಿಟ್ಟಿದ್ದಾನೆ. ಯುದ್ಧವೋ ವೀರ ಮರಣವೋ, ಝೆಲೆನ್ಸ್ಕಿ ಕತೆ ಯಾಕೆ ಬೇಕಿತ್ತು ನೋಡಿ. ಇದನ್ನೇ ಹೇಳುದು, ಗ್ರಹಗಳು ಯಾವ ರೀತಿ ಪ್ರಚೋದನೆ ಮಾಡುತ್ತವೆ ಅನ್ನತಕ್ಕಂಥದಕ್ಕೆ ತುಂಬಾ ದೊಡ್ಡದಾಗಿ ಇವುಗಳ ಸೂಚನೆಯನ್ನ ಸೂಚಿಸ್ತಿದೆ ಮಕ್ಕಳೇ. ವೆರಿ 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 ಕೇರ್ಫುಲ್. ಒಂದು ಬಹುದೊಡ್ಡ ಬಾಂಬ್ ಬ್ಲಾಸ್ಟ್ ಕೂಡ ನಡೆದಿದ್ದು ಇಂಥ ಒಂದು ಮೀನರಾಶಿಯಲ್ಲೇ ಶನಿ ಕುಜರಾಹು ಸಂಧಿ ಇದ್ದಾಗ. ನೆನ್ಪಿಟ್ಕೊಳ್ಳಿ,
ಕೊಯಮತ್ತೂರಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಹೆಚ್ಚು ಕಡಿಮೆ 200ಕ್ಕೂ ಮೇಲ್ಪಟ್ಟು ಜನರ ಸಾವಾಗಿತ್ತು. ವೆರಿ ಕೇರ್ಫುಲ್. ಅಲ್ಲಲ್ಲಿ ದಂಗೆಕೋರರು, ಉಗ್ರಗಾಮಿಗಳು, ಈ ರೀತಿ ಭಯವನ್ನುಂಟು ಮಾಡತಕ್ಕಂಥದ್ದು ನಡೆಯುತ್ತದೆ. ದೇಶದ ಉತ್ತರ ಭಾಗದಲ್ಲೂ, ಗುಜರಾತ್, ರಾಜಸ್ಥಾನ್, ಹರಿಯಾಣ, ಪಂಜಾಬ್ ಈ ಒಂದು ಭಾಗದಲ್ಲಿಯೂ, ವಾಯುವ್ಯ ಭಾಗದಲ್ಲಿಯೂ, ಎಸ್, ನಾರ್ತ್ ವೆಸ್ಟ್ ಕಾರ್ನರ್ ಅಂತ ಹೇಳ್ತಾರೆ ಅದನ್ನ, ಆ ಡಿಗ್ರಿಗಳ ಒಂದು ಸಿಂಚನ. ಹಾಗೆಯೇ ಅಲ್ಲಿಂದ ತಮಿಳುನಾಡು, ತೆಲಂಗಾಣ ಈ ಕೆಲವೊಂದು ಭಾಗಗಳಲ್ಲಿಯೂ ದೊಂಬಿಗಳು, ಮತಾಂಧ ಶಕ್ತಿಗಳು, ಬೇರೆ ಬೇರೆ ರೀತಿಯ ಭಾಷೆ, ಜಲ, ನೀರು, ಬೇರೆ ರೀತಿಯದ್ದನ್ನು ಸೂಚಿಸ್ತಿರತಕ್ಕಂಥದ್ದು ಉಗ್ರರ ದಾಳಿ. ಜಮ್ಮು ಕಾಶ್ಮೀರಲ್ಲಂತೂ ತುಂಬಾ ಹುಷಾರಾಗಿರ್ಬೇಕು. 100% ಉಗ್ರರ ದಾಳಿಗಳು ಹೆಚ್ಚಾಗತಕ್ಕಂಥದ್ದು 100% ಆಗತಕ್ಕಂಥದ್ದು ಆಗುತ್ತದೆ. ಇದು ಇದೆ. ದೊಡ್ಡ ದೊಡ್ಡ ರೈಲು ಅವಘಡ, ಉಗ್ರಗಾಮಿಗಳ ಹಾವಳಿ, ಇವುಗಳೆಲ್ಲವನ್ನು ಸೂಚಿಸ್ತಾ ಇರ್ತಕ್ಕಂಥದ್ದುಂಟು. ಈ ಬೋಡೋಲ್ಯಾಂಡ್, ನಾಗಾಲ್ಯಾಂಡ್, ಅಸ್ಸಾಂ, ನೇಪಾಳ ಈ ಒಂದು ಭಾಗಗಳಲ್ಲಿ, ಮಣಿಪುರ, ಖಂಡಿತ ಅಲ್ಲೊಂದು ಉಲ್ಪಣದ ಸಮಸ್ಯೆಯನ್ನ ಕೆಲವೊಂದು ಶಕ್ತಿಗಳು, ದುಷ್ಟ ಶಕ್ತಿಗಳ ಪ್ರಭಾವವನ್ನ ಸೂಚಿಸ್ತಿರ್ತಕ್ಕಂಥದ್ದುಂಟು. ವೆರಿ 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 ಕೇರ್ಫುಲ್ ಮಕ್ಕಳೇ. ಖಂಡಿತ ತುಂಬಾ ಜಾಗರೂಕತೆಯಿಂದ ಇರತಕ್ಕಂಥದ್ದು ಇರಬೇಕು. ವಿಮಾನ ಸಂಸ್ಥೆಗಳಂತೂ, ವಿಮಾನಯಾನ ಸಂಸ್ಥೆಗಳು, ರೈಲು ಸಂಸ್ಥೆಗಳಲ್ಲಿ ತುಂಬಾ ಎಚ್ಚರಿಕೆಯ, ಕಟ್ಟೆಚ್ಚರಿಕೆಯ ಒಂದು ಪೊಲೀಸ್ ವ್ಯವಸ್ಥೆ, ಡ್ರೋನ್ ವ್ಯವಸ್ಥೆ, ಸೆಕ್ಯೂರಿಟಿ ವ್ಯವಸ್ಥೆ ಇವುಗಳನ್ನು ಇಟ್ಟಿರಬೇಕಾಗ್ತಕ್ಕಂಥದ್ದು. ನಮ್ಮ ದೇಶದ ಭದ್ರತಾ ಸಿಬ್ಬಂದಿಗಳು ತುಂಬಾ ಕಣ್ಣಲ್ಲಿ ಕಣ್ಣಿಟ್ಟು ಕಾತ್ಕೋಬೇಕಾಗುತ್ತೆ ಮಕ್ಕಳೇ. ಏನಾದ್ರೂ ಒಂದು ಪ್ಲೇನ್ ಹೈಜಾಕ್ ಆಗೋದು, ಇಲ್ಲ ಪ್ಲೇನ್ಗಳಿಗೆ ಅಟ್ಯಾಕ್ ಆಗೋದು, ಈ ತರದ ಭಾವವನ್ನ ಇವನ್ ಶನಿ, ರಾಹು, ಶುಕ್ರ, ಕುಜ ಸೂಚಿಸ್ತಿರ್ತಕ್ಕಂಥದ್ದು. ದೊರೆಗೆ ತಪ್ಪಿದ್ದಲ್ಲ ತಲೆನೋವು. ಒಂಥರ ಇದ್ದಾಗ ಕಾಣಿಸುತ್ತೆ, ವಿದುರಂತರ ಏನು ಮಾಡೋಕ್ಕಾಗದಂತ ಪರಿಸ್ಥಿತಿ. ದೇಶದ ಪ್ರಧಾನಿ ವಿದುರನೇ, ಆದರೆ ಅಲ್ಲಿ ದುಷ್ಟ ಸೂತ್ರಧಾರ ಕೂತು ಬಿಟ್ಟಿದ್ದಾನೆ ಧೃತರಾಷ್ಟ್ರ. ಅವನ ಮಗ ಅವನಿಗೆ ಮೀರಿದವನು, ಚಂಡಶಾಸನ ಅವನು. ಸೊ ಅಂಥದರ ಸೂಚನೆ. ಅಂತ ಒಂದು ಈ ಮೀನರಾಶಿಯ ಶನಿ ಈ ಒಂದು ಕಟಕ ರಾಶಿಗೆ ಹಾಗೂ ಸಿಂಹ ರಾಶಿಗೆ ಯಾವ ಫಲವನ್ನ ಕೊಡುತ್ತೆ ಅನ್ನೋದನ್ನ ಒಂದು ಪುಟ್ಟ ವಿರಾಮ ತಗೊಂಡು ಬಂದು ಮಾತಾಡೋಣಂತೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಭಾಗ್ಯದಲ್ಲಿ ಶನಿ ಕಟಕ ರಾಶಿಯವರಿಗೆ ಅಷ್ಟಮ ಸ್ಥಾನದಿಂದ ಜಾರಿದ್ದಾನೆ. ಅಬ್ಬಾ, ಅಷ್ಟಮ ಬಂದಿಖಾನೆಯಿಂದ ಬಿಡುಗಡೆ. ದೊಡ್ಡ ದೊಡ್ಡ ಜವಾಬ್ದಾರಿಗಳು, ಹೊರೆ, ರೆಸ್ಪಾನ್ಸಿಬಿಲಿಟಿ, ಕಮಿಟ್ಮೆಂಟ್, ಇದಕ್ಕೇ ತೋಚದ ಹಾಗೆ ಈ ರೀತಿ ಒದ್ದಾಡ್ತಿದ್ರಲ್ವಾ, ನಿಮ್ಮ ಜೀವನದಲ್ಲಿ ಭಾಗ್ಯೋದಯವಾಗತಕ್ಕಂಥ ಪರಿಪೂರ್ಣ ಲಕ್ಷಣವನ್ನ ಶನಿ ತೋರಿಸ್ತಿದ್ದಾನೆ. ಭಾಗ್ಯವೃದ್ಧಿ. ಆತ ಯಾವ ಮನೇಲಿ ಇರ್ತಾನೋ ಆ ಮನೆ ವೃದ್ಧಿ. ನಿಮಗೆ ಅದೃಷ್ಟ ಕಟ್ಟಿಟ್ಟ ಬುತ್ತಿ. ಅಲ್ಲಿ ನೋಡಿ, ಸೂರ್ಯ ಕೂತಿದ್ದಾನೆ, ರಾಶಿಯಾಧಿಪತಿ, ಲಗ್ನಾಧಿಪತಿ ಚಂದ್ರ ಅಲ್ಲಿ ಕೂತಿದ್ದಾನೆ ನೋಡಿ. ಇದೆಲ್ಲ ಅನುಭವಿಸ್ಲಿಕ್ಕೆ ದಶಾಭುಕ್ತಿಗಳು ಚೆನ್ನಾಗಿರ್ಬೇಕು. ನೆನ್ಪಿಟ್ಕೊಳ್ಳಿ, ಲಗ್ನ ಚೆನ್ನಾಗಿರ್ಬೇಕು, ನೀವು ಹುಟ್ಟಿದಾಗ ಜಾತಕ ಚೆನ್ನಾಗಿರ್ಬೇಕು, ಈಗ ನಡೆಯುತ್ತಿರುವ ದಶೆ ಸಾಧಕವಾಗಿರಬೇಕು, ಬಾಧಕವಾಗಿರಬಾರ್ದು. ಅದು ಮೊದಲೇ ಬಾಧಕ, ಶನಿ ಬಂದು ಕುತ್ಕೊಂಡ ಮಾರಕ. ಇದು ಹೆಂಗೆ ಅಂದ್ರೆ, ಮೊದಲೇ ಗಾಯದಲ್ಲಿ ಹುಳ ಬಿದ್ದಾಗೆ, ಒಳಗಡೆ ಕೀವು ತುಂಬಿದಾಗ ಮೊದಲೇ ಪೆಟ್ಟು ಬಿದ್ದಿದೆ,
ಪೆಟ್ಟು ಬಿದ್ದ ಜಾಗಕ್ಕೆ ಇನ್ನೊಂದಷ್ಟು ಪೆಟ್ಟುಗಳು. ಮೊದಲೇ ಮನೆ ಸೀಸ್ ಆಗಿದೆ, ಕೋರ್ಟು ಬ್ಯಾಂಕು ಬಂದು ಈಗ ಕರ್ಕೊಂಡು ಔಟ್ ಸೀದಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತರಿಸ್ದಾಗೆ ಗಾಯದ ಮೇಲೆ ಗಾಯ ಅನ್ನತಕ್ಕಂಥದ್ದು ಮಾಡಿಸ್ಬಿಡುತ್ತೆ. ದಶಾಭುಕ್ತಿಗಳು ಫೇವರಬಲ್ ಆಗಿಲ್ಲ, ಎಂಥ ಶನಿ ಬಂದ್ರು, ಕರ್ಮಾಧಿಪತಿ ಹಾಗೆ. ಸೊ ಪರಿಪೂರ್ಣ ಭಾಗ್ಯವನ್ನ ಕಟಕ ರಾಶಿಯವರಿಗೆ ಚೇತರಿಕೆ ಕೊಡ್ತಾನೆ. ಅದರಲ್ಲೂ ನೋಡಿ ಕೊಟ್ಟೇ ಕೊಡ್ತಾನೆ ಕರ್ಕಾಟಕ ರಾಶಿಯವರಿಗೆ. ಯಾಕೆ ಅಂದ್ರೆ ಶನಿ ವಿಶೇಷವಾಗಿ ಗುರುಸಾರದಲ್ಲಿದ್ದಾನೆ. ಸೊ ತನ್ನ ಮನೆಯಲ್ಲಿ ಶನಿ ಬಂದು ಗುರುಸಾರದಲ್ಲಿ ಬಂದಿದ್ದಾನೆ, ಅದರಿಂದ ತೊಂದರೆ ಆಗೋಲ್ಲ. ಭಾಗ್ಯವೃದ್ಧಿ, ಒಂದಷ್ಟು ಬಂಗಾರ ಬೆಳ್ಳಿ ಆಭರಣ, ಮದುವೆಯಾಗದವರಿಗೆ ಮದುವೆ ಯೋಗ, ಶುಭ ಕಾರ್ಯಗಳ ಸಿಂಚನ. ನೋಡಿ ಗುರು, ಈ ಶನಿ ಮೂಮೆಂಟ್ ಆಗುವಾಗ ಗುರು ನೋಡಿ ಎಲ್ಲಿದ್ದಾನೆ, ಲಾಭಸ್ಥಾನದಲ್ಲಿದ್ದಾನೆ. ಹೆಚ್ಚು ಬೇಕು ಹೆಚ್ಚು ಓಡಿ, ನೀವೆಷ್ಟು ಓಡ್ತಿರೋ, ಎಷ್ಟು ಕ್ರಿಯೇಟಿವಿಟಿ ಆಗಿರ್ತೀರೋ ಅಷ್ಟು ಫಲವನ್ನ ನೀವು ಪಡಿತೀರಿ. ಈ ಒಂದು ಶನಿಯ ಒಂದು ಬದಲಾವಣೆ ಓಡ್ಬೇಕು ನೀವು ಅಷ್ಟೆ. ನನಗೆ ಶನಿ ಬಂದ್ಬಿಟ್ಟ ಭಾಗ್ಯದಲ್ಲಿ, ಓಡಬೇಕು. ಎಷ್ಟು ತಗೋತೀರೋ, ನೀರ್ ಬರ್ತಿದೆ ಮಳೆಗಾಲ, ತುಂಬಿಸ್ಕೊಳ್ಳಿ, ಓಡಿ. 8 ಅವರ್ ಓಡೋ ಜಾಗದಲ್ಲಿ 16 ಅವರ್ ಓಡಿ, ಕೈ ತುಂಬ ದುಡ್ಡು, ಉಲ್ಲಾಸ, ಸಂತೋಷ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಮದುವೆಯಾಗದವರಿಗೆ ಮದುವೆ, ಮಕ್ಕಳಾಗದವರಿಗೆ ಮಕ್ಕಳು, ಮದುವೆಯಾದವರಿಗೆ ಮಕ್ಕಳು. ಒಂಥರ ಅಡ್ಡಿಯಾಗಿ ಎಲ್ಲ ನಿಂತಂತಿದ್ದಿತ್ತು ಏನೋ ಸುಮಾರು ಒಂದು 5 ವರ್ಷದಿಂದ, ಅದರಲ್ಲೂ ಒಂದು 3 ವರ್ಷದಿಂದ ಏನೋ ಹೊಸ ಪ್ರಯತ್ನ, ಇನ್ನೊಂದು ಅಂತ ಹಾಗೆ ನಿಂತಿದ್ದಂತ ನಿಮಗೆ ಈಗ ನಿಮ್ಮ ಮೇಲೆ ಪರಿಪೂರ್ಣವಾಗಿ ಆ ಶನಿಯ ಒಂದು ಶಕ್ತಿ ಬಲವಾಗಿ ನಿಂತುಕೊಳ್ಳುತ್ತೆ. ನೋಡಿ, ಶನಿ ಬಂದು 3ನೇ ರೂಪದಲ್ಲಿ ಲಾಭಸ್ಥಾನವನ್ನ ಗುರುವನ್ನ ನೋಡ್ತಾನೆ. ಅಲ್ಲಿಗೆ ದೈವಿಕ ಕಾರ್ಯಗಳು, ಡಾಕ್ಟರ್ಗಳು, ಟೀಚರು, ಈ ಒಂದು ಒಳ್ಳೆ ಸ್ಕಿನ್ ಸ್ಪೆಷಲಿಸ್ಟು, ಪ್ಲಾಸ್ಟಿಕ್ ಸರ್ಜನ್ನು, ಕೇಶಕ್ಕೆ ಸಂಬಂಧಿತ ಡಾಕ್ಟರ್ಗಳು, ಸ್ಕಿನ್ಗೆ ಸಂಬಂಧಪಟ್ಟಂತ ಡಾಕ್ಟರ್ಗಳು, ಯೂರಾಲಜಿಸ್ಟ್, ನೆಫ್ರಾಲಜಿಸ್ಟ್, ಆರ್ಥೋಪೆಡಿಕ್ ಸರ್ಜನ್ಸ್, ಕಲಾವಿದರು, ಆರ್ಟಿಸ್ಟ್ ಫೀಲ್ಡ್ ಅಲ್ಲಿ ಇದ್ದೀರಾ, ಟೆಕ್ನಿಷಿಯನ್ ಫೀಲ್ಡ್ ಅಲ್ಲಿ ಇದ್ದೀರಾ, ಎಲ್ಲ ರಂಗದಲ್ಲಿಯೂ ಮಿನಿಮಮ್ 70%. ನೀವೀಗ ಎಫರ್ಟ್ ಹಾಕ್ಬೇಕಾಗಿರೋದು ಇಷ್ಟು ದಿನ 100% ಹಾಕಿ ಜಸ್ಟ್ ಪಾಸಲ್ಲಿದ್ರಿ. ಈಗ ಜಸ್ಟ್ ಪಾಸ್ ಅಷ್ಟು ಕಷ್ಟಪಡಿ, ಪೂರ್ತಿ 100ಕ್ಕೆ 100 ಫಲ, ಡಬಲ್ ರಿವಾರ್ಡ್ಸ್ ಬರ್ತಕ್ಕಂಥ. 100 ಹಾಕಿ ಬರೀ 35 ಬರ್ತಿತ್ತು, ಈಗ 35 ಹಾಕಿ 75 ಕಡಿಮೆ ಇಲ್ಲ. ಡಿಸ್ಟಿಂಕ್ಷನ್ ಮಾರ್ಕ್ಸ್ ಬರ್ತಕ್ಕಂಥದ್ರ ಮಟ್ಟಕ್ಕೆ ನಿಮ್ಮ ಜೀವನದಲ್ಲಿ ಕುಂಭದ್ರೋಣ ಮಳೆ. ಜಾತಕದಲ್ಲಿ ಗುರುವೇನಾದ್ರೂ ಚೆನ್ನಾಗಿದ್ದು, ಆ ಗುರುದಶೆಯೇ ನಡೀತಿದೆ ಅಂತ ಇಟ್ಕೊಳ್ಳಿ, ಆ ಗುರುವೇನಾದ್ರೂ ರೋಹಿಣಿ ನಕ್ಷತ್ರ ಸಾರದಲ್ಲಿದ್ದಾನೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಜಾತಕ ಪರಾಮರ್ಶೆ ಮಾಡಬೇಕು ಅನ್ನೋದು. ರಾಜಕೀಯದಲ್ಲಿದ್ದರು, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯದಲ್ಲಿದ್ದರು, NGO, ಟ್ರಸ್ಟು, ದೇವಸ್ಥಾನ, ಹೋಮ ಹವನ, ಯಜ್ಞ, ಯಾಗ, ಧಾರ್ಮಿಕ ವಿಧಿಬದ್ಧ ಕೆಲಸ ಕಾರ್ಯಗಳು ನಿಮ್ಮನ್ನು ಎಲ್ಲಿಗೂ ತಗೊಂಡೋಗಿ ಅಂಬಾರಿ ಕುಂದಿರಿಸುತ್ತೆ. ಅಷ್ಟು ವಿಶೇಷ. ಇನ್ನು ಸಿಂಹ ರಾಶಿಗೆ ಅಷ್ಟಮ ಶನಿ, ಸ್ಟ್ರೈಟ್ ಸಪ್ತಮಾಧಿಪತಿ ಅಷ್ಟಮ. ಬರೆದಿಟ್ಕೊಳ್ಳಿ, ಈ 3 ವರ್ಷ 29 ತಿಂಗಳು ತುಂಬಾ ಹುಷಾರಾಗಿರಿ. ಯಾಕಂದ್ರೆ ನೋಡಿ, ಶನಿ ಬಂದ 1.5 ತಿಂಗಳ ನಂತರ ಗುರು ಬದಲಾವಣೆ ಆಗ್ಬಿಡ್ತಾನೆ. 12ನೇ ಮನೇಲಿ ಮಲಗ್ತಾನೆ, ಆಮೇಲೆ ಜನ್ಮರಾಮ ಬರ್ತಾನೆ, ಆಮೇಲೆ ಧನರಾಮ ಬರ್ತಾನೆ. ಅದು ಕೂಡ ಗೋದಾವರಿ ಪುಷ್ಕರದಲ್ಲಿ ಬರ್ತಾನೆ. ಉಸಿರಾಡಿಸ್ತಾನೆ ಆಗ ಸ್ವಲ್ಪ. ಅಷ್ಟಮ ಶನಿ 100% ಹೇಳ್ತಾನೆ. ಅಲ್ಲಿ ನೋಡಿ, ಅಷ್ಟಮ ಶನಿ ಬರ್ತಿದ್ದಾಗೆ ಅಯ್ಯೋ ಸಿಂಹರಾಶಿಗೆ ಅಷ್ಟಮ ಶನಿ. ನೋಡಿ, ಬುಧ ಎಲ್ಲಿದ್ದಾನೆ, ನೀಚತ್ವ, ಬುದ್ಧಿ ಕೆಟ್ಟೋಯ್ತು, ಆಲೋಚನೆ ಕೆಟ್ಟೋಯ್ತು. ಆಯ್ತಾ? ಇನ್ನು ಸೂರ್ಯ, ಆತ್ಮಕಾರಕ ಸೂರ್ಯನೇ ಹೋಗಿ ಮಲಗ್ಬಿಟ್ಟಿದ್ದಾನೆ ಶನಿ ಜೊತೆ. ಇನ್ನೊಬ್ಬರ ಅಡಿಯಾಳು. ಏನೋ ಒಂದು ತಪ್ಪುಗಳು ನಡೀತಾವೆ, ಏನೋ ಒಂದು ಕಲಿಯದೆ ಮಾಡುವ ವಿದ್ಯೆ. ನೆನ್ಪಿಟ್ಕೊಳ್ಳಿ,
ಕೆಲವರು ಆ ಥರ ಮಾಡ್ತಾರೆ. ಈಗೆಲ್ಲ ಯೂಟ್ಯೂಬ್ಗಳು ಜಾಸ್ತಿ ಆಗ್ಬಿಟ್ಟಿದೆ, ಬಂದ್ಬಿಟ್ಟು ಅವನವನ ಅಡ್ವೈಸ್ ಮಾಡೋದು, ಅದ್ರ ಬಗ್ಗೆ ರಿಸರ್ಚ್ ಮಾಡಿಲ್ಲ. ಅವನಿಗೊಂದು ರೇಟಿಂಗ್ ಬರಬೇಕು, ಇನ್ನೊಂದು ಬರಬೇಕು, ಸಮಾಜದಲ್ಲಿ ಘಾತಕ ಕಾರ್ಯಗಳನ್ನ ಉಂಟು ಮಾಡೋದು. ಬುಧ ನೋಡಿ ಮೆಡಿಯಾಕಾರಕ, ಏನೋ ಮಾತಾಡೋದು, ಗೊತ್ತಿಲ್ಲದ ವಿದ್ಯೆಗಳು. ಅವರವರು ಆಯುರ್ವೇದ ಪಂಡಿತರಾಗ್ಬಿಡ್ತಾರೆ, ಅವರವರು ಆಯುರ್ವೇದ ಪಂಡಿತರಾಗ್ಬಿಡ್ತಾರೆ. ಸುಳ್ಳು ವ್ಯಾಪಾರ ನೋಡಿ, ಕೆಲವೊಂದು ಕ್ಲಿನಿಕಲ್ ಟೆಸ್ಟ್ ನಡೆಯುತ್ತೆ, ಅದು ಟೆಸ್ಟ್ ಅಷ್ಟೇ, ಪ್ರೂವ್ಡ್ ಅಲ್ಲ, ಪ್ರೂವ್ಡ್ ಅಲ್ಲವೇ ಅಲ್ಲ. ಈಗ an apple a day keeps doctor away ಅಂತ ಹೇಳ್ತಾರೆ. ಸರಿ, ಆಪಲ್ ತಿಂದ್ಬಿಟ್ರೆ ನಮ್ಗೆ ಯಾವ ಕಾಯಿಲೆನೋ ಬರಲ್ವಾ, ಹೊಟ್ಟೋಗ್ಬಿಡುತ್ತಾ? ಈ ಹಣ್ಣು ತಿಂದು ಬಿಟ್ರೆ ಶುಗರೇ ಬರೋಲ್ಲ, ಈ ಚೂರ್ಣ ಕುಡಿದು ಬಿಟ್ರೆ BP-ನೇ ಬರಲ್ಲ. ಟ್ರಯಲ್ಸ್ ಮಾಡಿದಿರಿ, ಎಷ್ಟು ಜನ ಮಾಡಿದಿರಿ? ಒಂದು 60,000 ಜನ, ಒಂದು 6 ಲಕ್ಷ ಜನ? ಇಲ್ಲ. ನೋಡಿ, ತುಂಬಾ ಚೆನ್ನಾಗಿ ಆಗ್ತಾರೆ, ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಇದನ್ನ ಬಳಸಿದ್ರೆ 99% ಜರ್ಮ್ ಸ್ಕಿಲ್ಸ್ ಅಂತ. ಖಂಡಿತ ಇಲ್ಲ, ಖಂಡಿತ ಇಲ್ಲ. ಕ್ಲಿನಿಕಲಿ ಪ್ರೂವನ್ ಅಂತ ಹಾಕ್ತಾನೆ, ಕ್ಲಿನಿಕಲಿ 100 ಜನದ ಮೇಲೆ ಪ್ರಯೋಗ ಮಾಡಿದಾನೆ. ಪೂರ್ತಿಯಾಗಿ ಕ್ಯೂರ್ ಆಗುತ್ತಾ 100% ಇದ್ರೆ ಮಾತ್ರ. ಸೊ ಅಂತ ಒಂದು ಮೋಸದ ಕೃತ್ಯಗಳು, ಮೋಸದ ವ್ಯವಹಾರಗಳು, ಸುಳ್ಳು ಅಂತೆಕಂತೆಗಳನ್ನೇನಾದ್ರೂ ಮಾಡ್ತಿದ್ರಿ 100% ಹೇಳ್ತಾನೆ ನೀವು ಅರೆಸ್ಟ್ ಆಗ್ಬಿಡ್ತೀರಿ. ಇಲ್ದಿದ್ದೆಲ್ಲ ಮನೆಯೊಂದು 3 ಬಾಗಿಲು. ಎಸ್, ಸುಳ್ಳು ಕಂತೆಗಳು. ಇವಾಗ ನಾವು ಕೇಳ್ತಿರ್ತೇವೆ, ಡಾಕ್ಟ್ರೇ ಅಲ್ಲ, ಡಾಕ್ಟರ್ಗಳಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇಲ್ಲವೇ ಇಲ್ಲ, ಪ್ರಾಡಕ್ಟ್ ಮಾಡ್ತಿದ್ದಾರೆ, ಶುಗರ್ ಇದು ದೂರ ಮಾಡುತ್ತದೆ, ಖಂಡಿತ ಅರೆಸ್ಟ್ ಆಗ್ಬಿಡ್ತೀರಿ. ಯಾರಾದ್ರೂ ಸರಿಯಾದ ವ್ಯಕ್ತಿ ಕಾದಿದ್ದು ಅದನ್ನ ಕೆದಕಿ ತಗೊಬಂದು ಇಡ್ತಾರೆ. ಸ್ವಾಮಿ, ಆ ರಿಪೋರ್ಟ್ಸ್ ಯಾರು ಬೇಕಾದ್ರೂ ಬರೀತಾರೆ. ಈಗ ನೋಡಿ, ಕೆಲವೊಂದು ಪೇಯಗಳನ್ನ ಕುಡಿದ್ರೆ ಸ್ಟ್ರೆಂತ್ ಬರುತ್ತೆ ಅಂತ ಅದೊಂದು ನಡೀತಿದೆ. ಅದೊಂದು US ಕಂಪನಿದು, ಹೆಸರು ಹೇಳೋಕೆ ನನಗೆ ಇಷ್ಟ ಇಲ್ಲ. ಅದರಲ್ಲಿ ಒಂದಷ್ಟು ದುಡ್ಡು ಪಾಪ ಮಾಡ್ಕೋತಿದ್ದಾರೆ ತಾಯಿಯಂದರು. ಇರ್ಲಿ, ಅದನ್ನ ತುಂಬಾ ದೊಡ್ಡ ಪ್ರೊಫೆಸರ್ಗಳು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಎಲ್ಲ ಹಾಕಿದ್ದಾರೆ. ಆ ಪೇಪರ್ಸ್ ಇಲ್ದಿದ್ದಾಗ ಮಾಡಿದ್ದಾರೆ, ನಂಬ್ತೀರಾ? ಅಷ್ಟು ದೊಡ್ಡ ಬೃಹತ್ ದೈತ್ಯ ಕಂಪನಿ ಅದು. ಅಂತ ಅಮೇರಿಕದಲ್ಲೇ ಅದನ್ನ ಬ್ಯಾನ್ ಮಾಡಿದ್ದಾರೆ. ನೀನ್ ಹಿಂಗೆಲ್ಲ ಹೇಳಬೇಡ, ಇಟ್ ಮ್ಯಾನೇಜಸ್ ಡಯಾಬಿಟಿಸ್ ಅಂತ ಹೇಳು, ಇಟ್ ಕಂಟ್ರೋಲ್ಸ್ ಡಯಾಬಿಟಿಸ್ ಅಂತ ಹೇಳಬೇಡ, ಇಟ್ ಮ್ಯಾನೇಜಸ್ ಆರ್ಥರೈಟಿಸ್ ಅಂತ ಹೇಳು, ಇಟ್ ಪೇನ್ ಕಿಲ್ಲರ್ ಅವೆಲ್ಲ ಹೇಳಬೇಡ. ನೀವು ನಂಬಲ್ಲ, ಡಾಕ್ಟರ್ಗಳಾಗಿ ಯಾವುದೇ ಒಂದು ಮದ್ದುಗಳಿಗೆ ಈ ತರ ಕೋಟ್ ಹಾಕೊಂಡು ಸ್ಟೆಥೋಸ್ಕೋಪ್ ಹಾಕೊಂಡು ಬಂದು ಮಾತಾಡೋ ಆಗಿಲ್ಲ. ಕ್ಯೂರ್ ಮಾಡ್ಬಿಡುತ್ತೆ, ಇದನ್ನ ನಾನು ಬಳಸ್ತೆ, ಇದನ್ನ ನಾನು ಕೊಟ್ಟೆ, ಇಲ್ಲ ಹೇಳೋ ಆಗಿಲ್ಲ. ಅವ್ರಲ್ವೇ ಅಲ್ಲ ಆ ತರ ಕೋಟ್ ಹಾಕೊಂಡು ಬಂದು ಮಾತಾಡೋರು. 100ಕ್ಕೆ 99% ಡಾಕ್ಟರ್ಗಳು ಅವ್ರನ್ನ ಬ್ಯಾನ್ ಮಾಡ್ತಾರೆ, ಪ್ರಾಕ್ಟೀಸೇ ಮಾಡೋ ಆಗಿಲ್ಲ. ನೀನ್ ಹೆಂಗೆ ಗ್ಯಾರಂಟಿ ಕೊಟ್ಟೆ? ನೀನ್ ನೋಡಿದ್ಯಾ? ನಿನ್ ಟ್ರಯಲ್ಸ್ ನೋಡಿದ್ಯಾ? ನೀನ್ ಪ್ರೂವ್ ಮಾಡಿದ್ಯಾ? ನಿನ್ ಕ್ಲಿನಿಕಲ್ ಟ್ರಯಲ್ ಬಂದಿರ್ಬೋದು, ಅದನ್ನ ನೀನೊಂದು 1000 ಜನದ ಮೇಲೆ, ಅದನ್ನ ಅವನು ಟ್ರಯಲ್ಸ್ ಮಾಡಿರೋದಷ್ಟೇ, ರಿಯಲ್ ಅಲ್ವಲ್ಲ. ಈ ರೀತಿ ಎಲ್ಲ ನಿಯಮಗಳಿದೆ ಮಕ್ಕಳೇ. ಈ ರೀತಿ ವಕೀಲಿಕೆ ಮಾಡೋದು, ಡಾಕ್ಟ್ರಿಕೆ ಮಾಡೋದು, ಬೇರೆ ಬೇರೆ. ಇಲ್ಲಿ ನೋಡಿ, ED ಆಫೀಸರ್ ಅಂತೆಲ್ಲ ರೈಡ್ಗೆ ಹೋಗಿರೋದು ಅಲ್ವೇ ಅಲ್ಲ, ಪೊಲೀಸ್ ವೇಷದಲ್ಲಿ ಹೋಗಿ ಇದು ಮಾಡಿರೋದು, ಬೇರೆ ಬೇರೆ ರೀತಿಯ ವೇಷಧಾರಿಗಳೆಲ್ಲ ಸಿಕ್ಕಾಕೋತಾರೆ. ಅದ್ರಲ್ಲಿ ಸಿಂಹರಾಶಿಯವರಾಗಿದ್ರೆ ಅಂತೂ ಗ್ಯಾರಂಟಿ ಬಂಧನ ಯೋಗವೇ. ಅಷ್ಟಮದಲ್ಲಿ ಅಷ್ಟು ಗ್ರಹಗಳು ಕೂತಿದ್ದಾವೆ, ನೆನಪಿಟ್ಟುಕೊಳ್ಳಿ. ಒಂದು ಚೂರು ಚೇತರಿಸ್ಕೋತೀರಿ, ಮೇ 15ರ ಮೇಲೆ ಗುರು ಬರುವುದರಿಂದ. ಈ ಲಾಟರಿ, ಸಟ್ಟ, ಬಾಜಿ, ಬೆಟ್ಟಿಂಗು, ಜೂಜು ಇಂಥ ಅಭ್ಯಾಸಗಳಿದ್ರೆ ದೇವರೇ ಕಾಪಾಡಬೇಕು. ಕಂಡೋರ್ ದುಡ್ಡು ತಿಂದಿದ್ದೀರಿ, ಈ ಚೀಟಿ ದುಡ್ಡು ಹಾಕಿಸ್ಕೊಂಡು ಇನ್ನೊಂದು ಗ್ಯಾರಂಟಿ ಓಡೋಗ್ಬಿಡ್ತೀರಿ. ಅದು ಒಂದು ದೊಡ್ಡದಾಗಿ ನಡೀತಿದ್ದಾವೆ, ತುಂಬಾ ದೊಡ್ಡದಾಗಿ. ಮೊನ್ನೆ ಕೂಡ ನೋಡಿ, ಯಾವುದೋ ಒಂದು ಫ್ಯಾಲ್ಕನ್ನೋ ಇನ್ನೊಂದು ಒಂದು ದೊಡ್ಡ ಕಂಪನಿ
ಅವನ್ ಜೆಟ್ ಪ್ಲೇನ್ ಅಲ್ಲಿ ಓಡೋಗ್ಬಿಟ್ಟಿದ್ದಾನೆ, ತಿರ್ಗಾ ಜೆಟ್ ವಾಪಸ್ ಬಂದಿದೆ. ಹೈದರಾಬಾದ್ ಶಂಷಾಬಾದ್ ಏರ್ಪೋರ್ಟ್ ಅಲ್ಲಿ ಆ ಜೆಟ್ ಅನ್ನ ಇಡಿ ಅವರು ತಗೊಂಡಿದ್ದಾರೆ. 1700 ಕೋಟಿಗೂ ಮೇಲ್ಪಟ್ಟು ದುಡ್ಡು ಗೋವಿಂದ ಆಗಿ ಬಿಟ್ಟಿದೆ. ದೇಶಾಂತರ ಓಡೋಗ್ಬಿಟ್ಟಿದ್ದಾನೆ. ಇನ್ನೊಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ನ ಅರೆಸ್ಟ್ ಮಾಡಿದ್ದಾರೆ. ಜನರನ್ನ ನಂಬಿಸಿ ನಿಮ್ ದುಡ್ಡನ್ನ 21 ದಿನದಲ್ಲಿ ಡಬಲ್ ಮಾಡ್ಕೊಡ್ತೇವೆ, ತ್ರಿಬಲ್ ಮಾಡ್ಕೊಡ್ತೇವೆ, ಈ ತರದ್ದು ಬುಧ ನೀಚ ಗ್ಯಾರಂಟಿ ಇಂಥ ವ್ಯವಹಾರಗಳು ಮಾಡೋರು ಜಾಸ್ತಿ ಆಗ್ತಾರೆ, ಪ್ರಚೋದನೆ ಮಾಡ್ತಾರೆ. ಅದ್ರಲ್ಲಿ ಸಿಕ್ಕಾಕೊಳ್ಳೋರೆ ಸಿಂಹರಾಶಿಯವರು ಜಾಸ್ತಿ ಇರ್ತಾರೆ. ಶನಿ ಗುರುಸಾರ 100% ಹೇಳ್ತೇನೆ. ಅಲ್ಲಿ ನೋಡಿ ಯಾವ ರೀತಿ ಅಷ್ಟಮದಲ್ಲಿ ಅದೊಂಥರ ಗುಪ್ತ ಸ್ಥಾನ, ಗುಪ್ತ ಧನ, ಗುಪ್ತ ನಷ್ಟ, ಗುಪ್ತ ಬಾಧೆ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಬೇಡವೇ ಬೇಡ. ತುಂಬಾ ಎಚ್ಚರಿಕೆ ಎಂದಿರಿ ಮಕ್ಕಳೇ, ತುಂಬಾ ಎಚ್ಚರಿಕೆ. ಈ ಅಷ್ಟಮ ಶನಿ ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ. ನಿಮಗೆ ಗೊತ್ತಿಲ್ಲದ್ ಮಾಡಕ್ ಹೋಗ್ಬೇಡಿ, ಕ್ಲೈಮ್ ಮಾಡಕ್ ಹೋಗ್ಬೇಡಿ, ಸುಳ್ಳು ಹೇಳಿ ವ್ಯವಹಾರ ಮಾಡಕ್ ಹೋಗ್ಬೇಡಿ. ಇದು ಹೆಂಗೆ ಅಂದ್ರೆ ಏನು ಕಲ್ತೆ ಇಲ್ಲ, ಹೋಗ್ಬಿಟ್ಟು ಎಲ್ರ ಮುಂದ್ಗಡೆ ನಾನು ವ್ಯಾಕರಣ ಹೇಳ್ತೇನೆ, ಸಡನ್ ಆಗಿ ನನ್ನ ಕರೆದು ಪೂಜೆ ಮಾಡಿ ಅಂದ್ರೆ ನಾನು ಮುಳುಗ್ತೇನೆ, ನಾನು ಮಾಡೋಲ್ಲ. ನನಗೆ ಅಂತ ಒಂದು ಸಿಬ್ಬಂದಿ ವರ್ಗ ಇದ್ದಾರೆ ಆಚಾರ್ಯರು. ತುಂಬಾ ದೊಡ್ಡ ಟೀಮ್ ಇದೆ, 40ರಿಂದ 200 ಜನ ಇದ್ದಾರೆ. ಅದಕ್ಕೆ ಅಂತ ಒಂದು ಸಿಸ್ಟಮ್ ಇಟ್ಟಿದ್ದಾನೆ. ಅದರಲ್ಲಿ ಅವರು ಮಹಾಪಂಡಿತರುಗಳು, ಮಹಾ ಸಮುದ್ರಗಳು. ಅವರು ಆ ಕಾರ್ಯ ಮಾಡುವುದು ಅವರೇ ಮಾಡಬೇಕು ಅಂತ ಇಟ್ಟುಬಿಟ್ಟಿದ್ದಾರೆ. ನಾನು ಜ್ಯೋತಿಷಿ ಹೇಳೋದು ಕಲ್ತಿದ್ದೇನೆ, ಪರಿಹಾರಗಳಿಗೆ ಇವರೇ ಮಾಡ್ಬೇಕು ಅಂತ. ಇಲ್ಲ ಅದು ನಾನೇ ಮಾಡ್ತೇನೆ ಅಂದ್ರೆ ಎಲ್ಲದರಲ್ಲೂ ಮುಳುಗೋದೆ. ಕಲ್ತಿರೋ ವಿದ್ಯೆನೂ ನೀರು ಪಾಲಾಗೋಯ್ತು. ಸಮುದ್ರದಲ್ಲಿ ಹುಣಸೆ ಹಣ್ಣು ಹಿಂಡಿದಾಗಾಯ್ತು, ನದಿಲೋಟು ಹುಣಸೆ ಹಣ್ಣು ಹಿಂಡಿದಾಗ ಆಯ್ತು. ತುಂಬಾ ಎಚ್ಚರಿಕೆ, ತುಂಬಾ ಎಚ್ಚರಿಕೆ. ಅದಕ್ಕೆ ಅಂತ ನಿಮಗೊಂದು ಪುಟ್ಟ ಪರಿಹಾರ ಮಂತ್ರವನ್ನು ಕೂಡ ತಂದಿದ್ದೇನೆ. ಯಾಕೆಂದ್ರೆ ಇಷ್ಟು ಬುದ್ಧಿಕಾರಕ, ಕರ್ಮಕಾರಕ, ಆತ್ಮಕಾರಕ, ಮನೋಕಾರಕ ಚಂದ್ರ, ಅದರ ಮೇಲೆ ರಾಹು, ಇಷ್ಟು ಜನ ಸೇರಿದ್ರೆ ಸೂರ್ಯ, ಶುಕ್ರ ಭೋಗಕಾರಕ, ಇದು ಎಲ್ಲದರ ನಡುವೆ ಸೈಕಲ್ ಗ್ಯಾಪ್ ಅಲ್ಲಿ ಭೋಜನ ಮಾಡಬೇಕು ಅಂತ ಆಸೆ. ಅದು ಬೇರೆ. ಅನೈತಿಕ ವ್ಯವಹಾರವಲ್ಲದೆ ಅನೈತಿಕ ಗೆಳತನಗಳು ಕೂಡ ತಂದಿಡ್ತಕ್ಕಂಥದ್ದಾಗುತ್ತದೆ. ವೆರಿ ಕೇರ್ಫುಲ್. ಅಷ್ಟಮದಲ್ಲಿ ಅಷ್ಟಿದ್ರೆ ಒಂದು ದಿವಾಳಿ ಆಗಿದ್ದ ಒಂದು ದಿವಾನ್ ಆಗ್ತಾನೆ, ಬಟ್ ತುಂಬಾ ದಿನ ಇರೋಲ್ಲ. ಇದು ಹೆಂಗೆ ಅಂದ್ರೆ ಹಾಗೆ ನಡೆದಿದ್ದು. ಮೀನರಾಶಿಯಲ್ಲಿ ಶನಿ ಬಂದಾಗ 13 ಪಕ್ಷಗಳ ಜೊತೆಯಲ್ಲಿ ಸೇರಿ ಅಂತ ಅನ್ಕೋತೇನೆ ನಾನು, ಹೆಚ್ಚು ಕಡಿಮೆ. ಒಬ್ಬರು ಪ್ರಧಾನಿ ಆಗ್ತಾರೆ, 13 ದಿನಕ್ಕೆ ಬೀಳುತ್ತೆ. ಇನ್ಯಾರು ಅಲ್ಲ, ವಾಜಪೇಯಿ ಅವರೇ. ಈ ಮೀನಕ್ಕೆ ಗುರು ಶನಿ ಬಂದಾಗಲೇ. ಆಮೇಲೆ ಇಂದ್ರ ಕುಮಾರ್ ಗುಜ್ರಾಲ್ ಆಗ್ತಾರೆ. ಅವ್ರನ್ನಾದ್ರೂ ನೆಮ್ಮದಿಯಾಗಿ ಇಡ್ಲಿಕ್ಕೆ ಬಿಡ್ತಾರ? ಇಲ್ಲ. ಹೋಗ್ಲಿ, ದೇವೇಗೌಡರು ಬಂದಿದ್ರಲ್ವಾ ಮೀನರಾಶಿ. ಏನಕ್ಕೆ ಅಷ್ಟು ದೊಡ್ಡ ಸ್ಥಾನಕ್ಕೆ ಬರ್ಬೇಕು ಅಂದ್ರೆ ನೆನ್ಪಿಡಿ ಮಕ್ಕಳೇ, ಸುಮ್ಮನೆ ಅಲ್ಲ. ಎಷ್ಟೋ ಜನ್ಮಗಳ ಪುಣ್ಯ, ಎಷ್ಟೋ ಜನ್ಮಗಳ ಯೋಗ, ಎಷ್ಟೋ ದೈವಗಳ ಆಶೀರ್ವಾದ. ಅದು ದೇವೇಗೌಡರು ಕೂಡ ಪ್ರಧಾನಿ ಆಗ್ತಾರೆ. ಅವರನ್ನು ಎಷ್ಟು ತಿಂಗಳು ಕುಂದರ್ಸ್ಲಿಕ್ಕೆ ಬಿಟ್ರು ಅಂತ ಯೋಚನೆ ಮಾಡಿ ನೋಡಿ. ಕೆಲವೊಂದು ಒಪ್ಲಿಲ್ಲ, ನೀವು ಹೊರಡಿ ಮನೆ ಹೊರಡಿ ಅಂತ ಅವರನ್ನು ಕಳಿಸ್ಬಿಟ್ರು. ಇದೇ ನಡೆದಿದ್ದು. ಎಸ್. ಸೊ ಅಷ್ಟು ದೊಡ್ಡ ತಾಕತ್ತಿರೋರಿಗೆ ಇನ್ನು ನಾವು ನೀವೆಲ್ಲ ಸಾಮಾನ್ಯರು. ತಪ್ಪಾದ ವ್ಯವಸ್ಥೆ, ತಪ್ಪಾದ ಕೆಲಸಗಳು, ತಪ್ಪಾದ ಸ್ನೇಹಿತರು, ಮನಸ್ಸು ಶುದ್ಧಿ ಇಲ್ಲ, ಬುದ್ಧಿಯೂ ಸ್ಥೀಮಿತದಲ್ಲಿಲ್ಲ, ಆತ್ಮಕಾರಕನೂ ಬಲವಾಗಿಲ್ಲ, ಕರ್ಮಕಾರಕನೂ ಮಲಗ್ಬಿಟ್ಟಿದ್ದಾನೆ. ಒಂಥರ 4-5 ಜನ ದರೋಡೆಕೋರರು ನಿಮ್ಮ ಮನೆಗೆ ಕಳ್ತನಕ್ಕೆ ಹೋದ್ರೆ ಇಷ್ಟು ಹೋಯ್ತಂತೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದ್ರೆ ಅಷ್ಟು ದುಡ್ಡು ಎಲ್ಲಿ ಇಟ್ಕೊಂಡಿದ್ದೆ ಅಂತ ಅವ್ರಿಗೆ ಉತ್ತರ ಕೊಡೋಣ ಅನ್ನೋಷ್ಟರಲ್ಲಿ ಇಡಿ ಅವ್ರು ರೈಡ್ ಮಾಡಿದ್ರು. ಅವ್ರಿಗೆ ಉತ್ತರ ಕೊಡೋಣ ಅನ್ನೋಷ್ಟರಲ್ಲಿ CBI ಅವರು, ಈಗ ನೋಡಿ ಮೊನ್ನೆ ಯಾವುದೋ ಒಂದು ಸ್ತ್ರೀ ಸಿಕ್ಕಾಕೊಂಡಿದೆ ಬಂಗಾರದ ಕೇಸಲ್ಲಿ. CBI ಅವರಂತೆ, ಇಡಿ ಅವರಂತೆ, ಇನ್ನೊಬ್ಬರಂತೆ, ಇನ್ನೊಂದಂತೆ. ಅಯ್ಯೋಯ್ಯೋ, ಎಷ್ಟು ಜನ ಅವ್ರ ಆಸ್ತಿ ಇಷ್ಟು ವರ್ಷದಿಂದ ಎಲ್ಲಿಂದ ಸಂಪಾದಿಸಿದೆ, ಹೇಗ್ ಸಂಪಾದಿಸಿದೆ, ಇದೆಲ್ಲ ನೋಡಿ ಎಲ್ಲ ಒಂದು ಕಡೆಯಿಂದ ಒಳ್ಳೆ ಗೆದ್ದಲು ಹುಕ್ಕದಾಗ ಹುಕ್ಕುಬಿಟ್ಟಿದೆ. ಅನೈತಿಕ ವ್ಯವಹಾರ. ನಾನು ಯಾವಾಗ್ಲೂ ಅದಕ್ಕೆ ಹೇಳ್ತಿರ್ತೇನೆ ಮಕ್ಕಳೇ, ಎಷ್ಟು ಕಸ ತಿನ್ನೋ ಬದಲು ಇಷ್ಟು ಪ್ರಸಾದ ತಿನ್ಕೊಂಡು ಆನಂದವಾಗಿರೋಣ ಅಂತ. ನಮಗ್ ಬರೋಲ್ಲ, ಇಷ್ಟೇ ಸಾಕು ದೇವ್ರ ಪ್ರಸಾದ, ಪುಳಿಯೋಗರತ್ತೆ. ಇದೇನಕ್ಕೆ ಇಷ್ಟು ಕಸ? ತೋರ್ಸ್ಕೊಳಕ್ಕೆ, ಹೇಳ್ಕೊಳಕ್ಕೆ, ಫಾರಿನ್ ಟ್ರಿಪ್ಗಳು, ಜೇಡಿ ಮಣ್ಣು.
ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಾಯ ಸರ್ವರೋಗ ಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ. ಓಂ ನಮೋ ಹನುಮತೆ ರುದ್ರಾವತಾರಾಯ. ರುದ್ರಾವತ ಆ ಒಂದು ರುದ್ರರ ಸ್ವರೂಪದಲ್ಲಿ ಹುಟ್ಟಿರೋ ಅನ್ನ. ಸೊ ನಮಗೆ ರುದ್ರರೇ ಕಾಪಾಡಬೇಕು. ಕಾಲಕ್ಕೆ ಕಾಲ ಮಹಾಕಾಲ ಅನ್ನತಕ್ಕಂಥದ್ದು. ಸೊ ದಯಮಾಡಿ ಇದನ್ನು ಬರೆದಿಟ್ಕೊಳ್ಳಿ. ಇಲ್ಲ ಹನುಮೋಪಾಸನೆ ಮಾಡಿಕೊಳ್ಳಿ. ಸದಾ ಮನಸ್ಸಿನಲ್ಲಿ ಹನುಮ 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 ಹನುಮ. ಹನುಮರೊಬ್ಬರೇ ಶನಿಯನ್ನ ಕಟ್ಟಾಕಿತ್ತು. ನನ್ನ ಪ್ರಭು ರಾಮಚಂದ್ರರಿಗೆ ಕಷ್ಟ ಕೊಡ್ತೀಯ ನೀನು ಅಂತ. ನನ್ನ ಪ್ರಭು ರಾಮಚಂದ್ರರಿಗೆ ಕಷ್ಟ ಕೊಡುತ್ತೀಯಾ ಅನ್ನತಕ್ಕಂಥದ್ದು. ಕಂಪಲ್ಸರಿ ಹನುಮೋಪಾಸನೆ, ಹನುಮ ದರ್ಶನ, ಹನುಮ ಸೇವನ, ಹನುಮ ಪೂಜಾ, ಹನುಮ ಭಕ್ತರು, ಅವರ ಸೇವೆ, ಹನುಮ ಕ್ಷೇತ್ರಗಳು. ಮುತ್ತತ್ತಿ ಹನುಮ ನಮ್ಮ ಕನಕಪುರದ ಹತ್ರ ಇದೆ. ಪಂಚಮುಖಿ ಹನುಮ ಮಂತ್ರಾಲಯದ ಹತ್ರ ಇದೆ. ಯಂತ್ರೋದ್ಧಾರಕ ಹನುಮ ಹೊಸಪೇಟೆಯಲ್ಲಿದೆ. ಮುಳುಬಾಗಲ ಹತ್ರ ಇರತಕ್ಕಂಥ ಒಂದು ವ್ಯಾಸತೀರ್ಥರ ಮೊಟ್ಟ ಮೊದಲ ಹನುಮ ಕ್ಷೇತ್ರ ಅಲ್ಲಿದೆ. ಗಾಳಿ ಆಂಜನೇಯ ಕ್ಷೇತ್ರವಿದೆ. ಈ ತರ ಎಲ್ಲೆಲ್ಲಿ ಹನುಮನಿರುವನೋ ಅಲ್ಲಿ ರಾಮನಿದ್ದು ಕಾಪಾಡುತ್ತಾನೆ. ಯಾಕಂದ್ರೆ ಸಿಂಹರಾಶಿಯವರಿಗೆ 11ನೇ ಮನೆಗೆ ಗುರು ಬರ್ತಾನೆ. ಅದೊಂಚೂರು ಚೇತರಿಸ್ತಾನೆ. ಇದೊಂಥರ ಜೈಲ್ಗೆ ಹೋಗಿದ್ವಿ, ಬೇಲ್ ಕೊಟ್ಟಾಗೆ. ಜೈಲ್ಗೆ ಹೋಗಿದ್ವಿ, ಸಾದಾ ಶಿಕ್ಷೆಯಲ್ಲಿ ಇದ್ದೇವೆ ಅಂತ. ಈ ರೀತಿ ಬಯಲು ಮೇಲೆ ಬಂದಿದ್ದೇವೆ, ಅಷ್ಟು ಮಾತ್ರ ಭಯ ಇರುತ್ತೆ, ಅಷ್ಟು ಮಾತ್ರ. ಸೊ ಬುದ್ಧಿ, ಮೇಧಸ್ಸು, ಆಲೋಚನೆ ಇದನ್ನೆಲ್ಲ ತಲೆ ಕೆಡಿಸ್ತಕ್ಕಂಥದ್ದಾಗುತ್ತೆ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರನಾಯ ಸರ್ವರೋಗ ಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ. ಈ ಮಂತ್ರ ಜಪ ಮಾಡ್ಕೊತಾ ಇರಿ. ನಿತ್ಯ ಒಂದು ಬಟ್ಟಲು, ಖಾಲಿ ಬಟ್ಟಲಲ್ಲಿ ನಿತ್ಯ 2 ಸ್ಪೂನ್ ಎಳ್ಳೆಣ್ಣೆ ಹಾಕ್ತಾ ಬನ್ನಿ. ನಿತ್ಯ ಮನೆಯಲ್ಲಿ, ದೇವ್ರ ಮನೆಯಲ್ಲಿ. ಶನಿವಾರದಿಂದ ಶನಿವಾರ, ಮುಂದಿನ ಶನಿವಾರಕ್ಕೆ ಏನ್ ಮಾಡಿ 8 ನಾಣ್ಯ ಮನೆಯಲ್ಲಿರೋರೆಲ್ಲ ಸೇರಿ ಹಾಕಿ, 1 ಎಳ್ಳು, ಬಟ್ಟಲು ಎಳ್ಳು, 1 ನವಧಾನ್ಯ, 1 ನೀಲಿ ವಸ್ತ್ರ, 1 ನೀಲಿ ವಸ್ತ್ರ, ಇಷ್ಟನ್ನು ತಗೊಂಡು ಹತ್ತಿರದಲ್ಲಿ ಹನುಮರಾಲಯ, ಬಾಲಾಜಿ ವೆಂಕಟೇಶ್ವರ ದೇವಸ್ಥಾನ ಇದ್ರೆ ಹೋಗಿ ದರ್ಶನ ಮಾಡಿಬಿಟ್ಟು ಕೊಟ್ಟು ಬಿಡಿ. ಯಾರಾದ್ರೂ ಬಡವ್ರಿಗೆ ಕೊಡಿ, ಫಲತಾಂಬೂಲ ಜೊತೆ ಸೇರಿಸಿಕೊಡಿ, ಇನ್ನೊಂದಷ್ಟು ಹೂವು ಹಣ್ಣು ಎಲ್ಲ ಸೇರಿಸಿಕೊಡಿ. ಬಡವರ ಸೇವೆ ಮಾಡಿದಷ್ಟು ಶನೇಶ್ವರ ಸಂಪ್ರೀತರಾಗ್ತಾರಂತೆ. ಕಷ್ಟದಲ್ಲಿರೋರ್ಗೆ ನೆರಳು. ನಾವು ನೋವಲ್ಲಿದ್ದೇವೆ, ನಾವು ನೋವಲ್ಲಿದ್ರೂ ನಮ್ಗೆ ಕೊಡುವಂತ ಬುದ್ಧಿ ಬರಲಿ, ಕಾಪಾಡುವಂತ ಬುದ್ಧಿ ಆ ಪರಮೇಶ್ವರ ಕಾಪಾಡಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡ್ಬಿಡೋಣ. ಪುಷ್ಯ ನಕ್ಷತ್ರ, ಮೇಷರಾಶಿ. ಚಂದ್ರ ಶನಿ ಸಾಲದಲ್ಲಿದ್ದು ಶನಿ ಗುರು ಸಾಲದಲ್ಲಿದ್ದ ತೊಂದರೆ ಏನಿಲ್ಲ. ಆಯಿಲು, ಸ್ಟೀಲು, ಪೆಟ್ರೋಲು, ಲಿಕ್ಕರು, ಎಕ್ಸ್ಪೋರ್ಟು, ಇಂಪೋರ್ಟು, ಗುರುವಿಗೆ ಸಂಬಂಧಪಟ್ಟಂತ ವೃತ್ತಿ, ಗೈಡೆನ್ಸ್, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಅದ್ಭುತ ಪ್ರಗತಿ. ವೃಷಭ ರಾಶಿ, ವಿಜಯ ಮಸ್ತು. ಗೌರ್ಮೆಂಟ್ ಮಟ್ಟದ ಕೆಲಸಗಳು, ಸ್ವಂತ ಕೆಲಸ, ಸ್ವಂತದೊಂದು ಅಂಗಡಿ ಇಟ್ಕೊಂಡಿದ್ದೀರಾ. ಅದು ಒಂದು ಚಿಕನ್ ಅಂಗಡಿ ಇರ್ಬೋದು, ಫಿಶ್ ಅಂಗಡಿ ಇರ್ಬೋದು, ಒಂದು ತಿಂಡಿ ಅಂಗಡಿ ಇಟ್ಕೊಂಡಿರ್ಬೋದು,
ತುಂಬಾ ಉನ್ನತ ಸ್ಥಾನ ಇರಬಹುದು. ಚೆನ್ನಾಗಿದೆ. ಮಿಥುನ ರಾಶಿ ಓಡಬೇಕು, ಒಂಥರ ಏನೋ ಮಂಕಿನ ತರ ಇವತ್ತು, ವಾರದ ಮೊದಲನೇ ದಿನ ಆದ್ರೂ ಮಂಕಾಗಿರೋ ತರ ಅನ್ಸುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಹೇಗೆ ಅನ್ಕೊಂಡು ಮುಂದಕ್ಕೆ ಹೋಗಿ ಏನು ತೊಂದರೆಗಳೇನು ಆಗೋದಿಲ್ಲ. ಕರ್ಕಾಟಕ ರಾಶಿ ಅಷ್ಟಮದಲ್ಲಿ ಶನಿ ನಿಮ್ಮನೇಲೆ, ಚಂದ್ರ ಶನಿ ಸಾರ್ಥಕ, ಒಂಚೂರು ತೊಳಲಾಟ, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಮಕ್ಕಳಿಗೋಸ್ಕರ ತಲೆ ಕೆಡಿಸ್ಕೊಳ್ತಕ್ಕಂಥದ್ದಾಗುತ್ತೆ. ವೃತ್ತಿಯಲ್ಲಿ ಒಂಚೂರು ಪರಿಶ್ರಮ, ದೊಡ್ಡ ತೊಂದರೆ ಇಲ್ಲ. ಸಿಂಹರಾಶಿ ಸ್ವಲ್ಪ ಖರ್ಚುಗಳಷ್ಟೇ, ಮನೆಗೋಸ್ಕರ, ಗುರುಗೋಸ್ಕರ, ಗೌರವಕ್ಕೋಸ್ಕರ, ಹೆಸರಿಗೋಸ್ಕರ, ಪದವಿಗೋಸ್ಕರ, ಪ್ರತಿಷ್ಠೆಗೋಸ್ಕರ, ಬೆಳವಣಿಗೆಗೋಸ್ಕರ ಖರ್ಚು ಬಿಟ್ರೆ ಮಿಕ್ಕಂತೆ ತೊಂದರೆ ಇಲ್ಲ. ಕನ್ಯಾ ರಾಶಿ ಲಾಭದಲ್ಲಿ ಚಂದ್ರ ಚೆನ್ನಾಗಿದೆ. ಶನಿ 6ನೇ ಮನೆ, ಚಂದ್ರ ಲಾಭಸ್ಥಾನ, ವೃತ್ತಿ, ಉದ್ಯೋಗ, ಕುಟುಂಬ, ವ್ಯವಹಾರ ತುಂಬ ಅನುಕೂಲ ಕೊಡತಕ್ಕಂಥ ಅದ್ಭುತವಾದಂಥ ದಿನವಾಗಿರುತ್ತೆ. ಚೆನ್ನಾಗಿದೆ. ಇನ್ನು ತುಲಾ ರಾಶಿ ಕೇಂದ್ರದಲ್ಲಿ ಚಂದ್ರ, ಇರೋ ಉದ್ಯೋಗಕ್ಕೆ ತೊಂದರೆ ಏನಿಲ್ಲ, ಏನಿದೆಯೋ ಅದ್ರಲ್ಲಿ ತೃಪ್ತಿ ಪಡಿ. ಏನು ಕೊಟ್ಟಿದ್ದ ಇಷ್ಟು ಬೇಕು ಅಷ್ಟು ಬೇಕಲ್ಲ, ನಾವು ಹುಟ್ಟಿದ ಮೇಲೆ ನಮಗೆ ಏನ್ ಕೊಡಬೇಕು ಅಂತ ನಿರ್ಧಾರ ಮಾಡಿ ಇಟ್ ಇಸ್ ಪ್ರೀ ಡಿಸೈನ್ಡ್. ನಾನು ಯಾವಾಗಲೂ ಹೇಳ್ತೇನೆ, ಮೊದಲೇ ಡಿಸೈನ್ ಆಗಿದೆ. ಈಗ ಬಾಳೆಹಣ್ಣು ಕೊಟ್ಬಿಟ್ಟಿದ್ದಾನೆ, ನಂಗೆ ಬಾಳೆಹಣ್ಣು ಬೇಡ, ಇಲ್ಲವೇ ಇಲ್ಲ. ದಿನ ಬಾಳೆಹಣ್ಣು ತಿಂದು ಬೇಜಾರಾಗ್ಬಿಟ್ಟಿದೆ ಗುರುಗಳೇ, ಚಿಪ್ಸ್ ಮಾಡ್ಕೊಳ್ಳಿ, ಬಾಳೆಕಾಯಿ ಸಾರು ಮಾಡಿ, ಬಾಳೆಕಾಯಿ ಗೊಜ್ಜು ಮಾಡಿ, ಬಾಳೆಕಾಯಿ ಪಲ್ಯ ಮಾಡಿ, ರಸಾಯನ ಮಾಡಿ, ಫ್ರೂಟ್ ಸಲಾಡ್ ಮಾಡಿ, ಬನಾನಾ ಶೇಕ್ ಮಾಡಿ, ಬನಾನಾ ಫಲೂದಾ ಮಾಡಿ, ಎಷ್ಟೋ ಇದೆ. ಒಂದು 108 ಡಿಸೈನ್ ಮಾಡ್ಬೋದು ಗೊತ್ತಾ ಇದರಲ್ಲಿ. ನಂಗೆ ಬನಾನಾ ಬೇಡ ಅಂದ್ರೆ ಅವೆಲ್ಲ ಇಲ್ಲ, ಯು ಆರ್ ಆಲ್ರೆಡಿ ಡಿಸೈನ್ಡ್. ನಿನಗೆ ಇಷ್ಟೇ, ಯೋಗ್ಯತೆಗೆ ಮೀರಿ ನಿಂಗೆ ಹೆಚ್ಚು ಬರೋಲ್ಲ, ಯೋಗ್ಯತೆ ಕೆಳಗಡೆ ಹಿಂಗೆ ಸಿಗೋಲ್ಲ. ಸೊ ನಿಮ್ಮ ಏನು ಉದ್ಯೋಗ ಕೊಟ್ಟು ತೃಪ್ತಿಯಿಂದ ಮಾಡಿ, ಅದಕ್ಕೆ ತಕ್ಕಂತ ಫಲವಿದೆ. ವೃಶ್ಚಿಕ ರಾಶಿ ಸ್ವಲ್ಪ ಓಡಾಟ, ಟೆನ್ಷನ್ಗಳೇ, ಜಾಸ್ತಿ ಟೆನ್ಷನ್ ಏನಿಲ್ಲ, ಸ್ಥಿರತ್ವವನ್ನ ಕೊಡ್ತಾನೆ. ಇದೆ ಹೊಟ್ಟೆ ತುಂಬಾ ಊಟ, ಮೈ ತುಂಬಾ ಬಟ್ಟೆ, ಒಳ್ಳೆ ಕೆಲಸ, ಒಳ್ಳೆ ಗೌರವ, ಒಳ್ಳೆ ಹೆಸರು, ಒಳ್ಳೆ ಕೀರ್ತಿ ಇರತಕ್ಕಂಥ ದಿನ. ಚೆನ್ನಾಗಿದೆ. ಹಿರಿಯರ ಆರೋಗ್ಯ ನೋಡಿಕೊಳ್ಳಿ. ಧನುಸು ರಾಶಿ ಚಂದ್ರಾಷ್ಟಮ ಪ್ಲಸ್ ಶನಿ ಸಾರ, ಸ್ವಲ್ಪ ಒದ್ದಾಟ. ಶನಿ ಬಲವಾಗಿದ್ದಾನೆ, ತೊಂದರೆ ಏನಿಲ್ಲ. ಕಷ್ಟ ಪಡ್ತೀರಿ, ಕಷ್ಟಕ್ಕೆ ತಕ್ಕಂತ ಫಲ ಉಂಟು. ತುಂಬಾ ಕಷ್ಟ ಸರ್, ಅಷ್ಟೇ ಸಿಗುತ್ತೆ. ದೊರೆ ಮಟ್ಟದ ವ್ಯಕ್ತಿಗಿಂತಲ ಕಷ್ಟಪಟ್ಟಿದ್ದೇವೆ. ಕೆಲವ್ರು ಏನ್ ಹೇಳ್ತಾರೆ ಗೊತ್ತಾ, ಗುರುಗಳ ಹತ್ರ ಬಂದಿದ್ವಿ, ವಿ ವರ್ ನಾಟ್ ಸ್ಯಾಟಿಸ್ಫೈಡ್. ನೀವು CM ಪೋಸ್ಟ್ ಕೇಳಿದ್ರೆ ಈ ಬನಾನವನ್ನ ಮ್ಯಾಂಗೋ ಮಾಡು ಅಂದ್ರೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಅಂದ್ರೆ ಏನು? ನೀವು ಬನಾನಾ ಕೇಳಿದ ಬಾಳೆಹಣ್ಣನ್ನ ನೋಡಿ, ನಿಮ್ಮ ಬಲವನ್ನು ಹುಡುಕಿ ಹೇಳ್ತಾರೆ. ನಿಮ್ ಶಕ್ತಿಗೆ ತಕ್ಕಂತೆ ಬಾಳೆಹಣ್ಣು ಇದೆಯಲ್ಲ, ಈ ತರ ಬಾಳೆ ಎಲೆ ಇದೆ, ಬಾಳೆ ದಿಂಡಿದೆ. ಇಲ್ಲ ನನ್ನ ಗಂಡನ್ ಕರ್ಕೊ ಬಂದಿದ್ದೀನಿ, ಅವ್ನ್ ಕುಡ್ಕ, ಅವನ ಎಡವಟ್ಟು ಲಂಪಟ. ಇಲ್ಲ ನಿನಗೆ, ಫಸ್ಟ್ ಆಫ್ ಆಲ್ ನಾನು ಹೆಂಗ್ ಬದಲಾಯಿಸ್ಲಿ? ಹೆಂಡತಿ ಕೈಯಲ್ಲೇ ಗಂಡನ್ ಬದಲಾಯಿಸ್ಲಿಕ್ಕೆ ಆಗ್ಲಿಲ್ಲ. ಗಂಡನ ಕೈಯಲ್ಲೇ ನೋಡಿ, 2 ದೇಹ 1 ಆತ್ಮ, ನೆನಪಿಟ್ಕೊಳ್ಳಿ. ತುಂಬಾ ಜನ ಈ ತರ ಹೇಳೋದು ನಂಗೆ ಕೇಳಿದಾಗ ಸಂಕಟ ಆಗುತ್ತೆ. ನಾ ಮೊದಲೇ ಹೇಳ್ಬಿಡ್ತಾನೆ, ಇದಿಲ್ಲ ನನ್ನ ಕೈಯಲ್ಲಿ, ಎದ್ದೋಗಿ ಅಂತ. ಯಾಕೆ ಬಂದ್ರಿ ಅಂತ ಕೂಡ ಬೈತಾನೆ, ಬರಬೇಡಿ ಅಂತಾನೆ. ನಾನು ನಿಮ್ಮನ್ನು ಸ್ಯಾಟಿಸ್ಫೈ ಮಾಡಕ್ ಆಗೋದೇ ಇಲ್ಲ, ಯಾರನ್ನೂ ಆಗೋಲ್ಲ. ಖರ್ಗೆ ಸಾಹೇಬ್ರೆ ಹೇಳಿಲ್ವಾ ಮೊನ್ನೆ, ನೀವು 5,000 ಕೊಟ್ಟಿದ್ದೀರಿ ಉತ್ತರ ಕರ್ನಾಟಕಕ್ಕೆ, ನೀವು 1 ಲಕ್ಷ ಕೋಟಿ ಕೊಟ್ಟರು ನಮಗ್ ಸಾಕಾಗೋಲ್ಲ, ನಮ್ಮ ಹತ್ರ ಬರೋದೇ ಇಲ್ಲ ಅದು. ನೀವು ಹೇಳ್ತೀರಷ್ಟೇ ನಮ್ಮ ಒಂದು ಉತ್ತರ ಕರ್ನಾಟಕ ಅಭಿವೃದ್ಧಿಯ ಸತ್ಯವಾದ ಮಾತು. 50 ವರ್ಷದಿಂದ ಸ್ವಂತ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಅಧಿನಾಯಕ ಅವರು, ಅಧ್ಯಕ್ಷಗಾದುಗೆ ನೆನ್ಪಿಟ್ಕೊಳ್ಳಿ. ಅವರೇ ಹೇಳ್ತಾರೆ, ಸತ್ಯವೇ, ಬದಲಾಯಿಸ್ಲಿಕ್ಕಾಗುತ್ತಾ? ಫಸ್ಟ್ ನಮ್ಮನ್ನು ಬದಲಾಯಿಸ್ಲಿಕ್ಕೆ ವ್ಯವಸ್ಥೆಗಳು ಮಾಡಿ, ಇಲ್ಲಿ ಕಾರ್ಖಾನೆಗಳು ನೀವು ಉದ್ಯೋಗಗಳು ಸೃಷ್ಟಿ ಮಾಡಿ. ಯಾವಾಗ ನೋಡಿದ್ರು ಬೆಂಗಳೂರು, ಮೈಸೂರು, ನೆಲಮಂಗಲ ಈ ಬಾರ್ಡರ್ಗಳಲ್ಲೇ ಡಾನ್ಸ್ ಆಡ್ತಿದ್ದೀರಿ. ನಿಜವೇ?
ಯಾರು ಉದ್ಧಾರಕ ಮಾಡಿದ್ದಾರೆ? ಉತ್ತರ ಕರ್ನಾಟಕದ ಹೆಸರು ಹೇಳ್ಕೊಂಡು ಎಲ್ಲರೂ ಓಟ್ ಹಾಕಿಸ್ಕೊಂಡಿದ್ದಾರೆ. ಅವರಷ್ಟು ಮುಗ್ಧರಿಲ್ಲ. ಫಸ್ಟ್ ಆಫ್ ಆಲ್ ಕರ್ನಾಟಕದವರು ಮುಗ್ಧರು. ನಾವು ಗಲಾಟೆಗೆ ಹೋಗೋರಲ್ಲ, ಜಗಳ ಮಾಡೋರಲ್ಲ, ವ್ಯಕ್ತಿ ಪೂಜೆ ಅಲ್ಲ, ವ್ಯಕ್ತಿತ್ವ ಪೂಜೆಯೂ ಅಲ್ಲ. ನಮ್ಮ ಪಾಡಿಗೆ ನಮ್ಮ ಮನೇಲಿ ರಾಮ ಕೃಷ್ಣ ಶಿವ ಅಂತ ಇಟ್ಕೊಂಡು ಏನೋ ಒಂದು ದೇವರು ನಮ್ಗೆ ಕೊಟ್ಟಿದ್ದು ಅಂತ ಒಂದು ಬೇಕ್ರಿ ಇಟ್ಕೋತೀವಿ, ಇಲ್ಲಾಂದ್ರೆ ಒಂದು ಚಿಕ್ಕ ಟಿಫನ್ ಅಂಗಡಿ ಇಟ್ಕೋತೀವಿ, ಅಷ್ಟೇ ನಮಗೆ ಗೊತ್ತಿರೋ. ನೋಡಿ, ನಮ್ಮೂರಲ್ಲಿ ಇರುವಷ್ಟು ಅಯ್ಯಂಗಾರ್ ಬೇಕ್ರಿಗಳು ಇನ್ನೆಲ್ಲೂ ಇಲ್ಲ. ನೋಡಿ, ನೀವು ನಿಜನ ಅಲ್ವಾ ಹೇಳಿ? ನಮ್ಮೂರಲ್ಲಿ ಇರುವಷ್ಟು ಟಿಫನ್ ಸೆಂಟರ್ಗಳು ಇನ್ನೆಲ್ಲೂ ಇಲ್ಲ. ನಮ್ಮೂರಲ್ಲಿರುವಷ್ಟು ತರಕಾರಿ ಹೋಗಲು ಒಂದು ತರಕಾರಿ ಅಂಗಡಿ ಇಟ್ಕೋತೀನಿ, ಏನೋ ಒಂದು ಹಣ್ಣು ಅಂಗಡಿ ಇಟ್ಕೋತೀನಿ. ನಿಜನೇ ನೋಡಿ. ತುಂಬಾ ಭಾರ ಎತ್ಕೊಳಕ್ ನಮ್ಗೆ ಬರೋಲ್ಲ. ತುಂಬಾ ಕಠಿಣವಾದ ಕೆಲಸ ಕೂಡ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ನಾವು ತುಂಬಾ ಸಾಧು ಪ್ರಾಣಿಗಳು, ಮುಗ್ಧರು. ನಮ್ ಗಲಾಟೆ ಗೊತ್ತಿಲ್ಲ, ಮೋಸ ಗೊತ್ತಿಲ್ಲ. ಶಿವರಾಮ ಅಂತ ಇದ್ದಿದ್ರಲ್ಲಿ ತೃಪ್ತಿ ಆಗಿರೋರು ನಾವು. ಒಂದು HMT ಫ್ಯಾಕ್ಟ್ರಿ ಇತ್ತು, ನೆಮ್ಮದಿ ಆಗಿದ್ವಿ. ಒಂದು BL ಫ್ಯಾಕ್ಟ್ರಿ ಇತ್ತು, ನೆಮ್ಮದಿ ಆಗಿದ್ವಿ. ಒಂದು HL, ಬೆಮ್ಮೆಲ್ ಈ ತರ ಒಂದು ಇದ್ವು. ಈಗ ಅದರಲ್ಲೂ ಏನನ್ನ ಮಾಡಿ ಇಟ್ಟಿದ್ದಾರೆ. ಇರ್ಲಿ, ಕನ್ನಡದವನ್ಗೆ ಏನ್ ಸಿಕ್ಕಿದೆ ಅಂತ ತಗೊಂಡ ಅಂದ್ರೆ ಸುಮ್ಮನೆ. ಅದ್ರಲ್ಲಿ ಉತ್ತರ ಕರ್ನಾಟಕದವ್ರ ಪಾಡು ಹೇಳ್ಬೇಡಿ. 5,000 8,000 ಸಂಬಳಗಳು. ಮೊದಲು ಅವರಿಗೆ ಕರ್ಕೊಂಡು ಬಂದು ಇಲ್ಲೊಂದು ಉದ್ಯೋಗಗಳ ಸೃಷ್ಟಿ ಆಗ್ಬೇಕು. ಅವ್ರಿಗೆ ಮೊದಲು ಪ್ರಿಫರೆನ್ಸ್ ಕೊಡ್ಬೇಕು. ಇದೆಲ್ಲ ನಡೀತಿಲ್ಲ ಮಕ್ಕಳೇ, ಹೇಳ್ತೇವೆ ಅಷ್ಟೇ. ಸೊ ಧನುಸು ರಾಶಿಗೆ ಇವತ್ತು ಆ ತರದ ಒಂದು ಪ್ರಭಾವ. ಆ 3ನೇ ಮನೇಲಿ ಶನಿ ಇದ್ದಾನೆ, ವಿಜಯಂ. ಬಟ್ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ. ಏನ್ ಓಡಿ ಕಷ್ಟಪಡ್ತೀರಿ, ಬಟ್ ಕಷ್ಟಾಜಿತಕ್ಕೆ ತಕ್ಕಂತ ಫಲ ಉಂಟು. ಬೇರೆಯವ್ರು ನಂಬಿ ದುಡ್ಡು ಕೊಡಬೇಡಿ. ಇನ್ನು ಮಕರ ರಾಶಿ, 2ನೇ ಮನೆ ಶನಿ, ಜಾಗ್ರತೆ. ಸಪ್ತಮದಲ್ಲಿ ಚಂದ್ರ ಶನಿ ಸಾರದಲ್ಲಿದ್ದಾನೆ, ಒಳ್ಳೇದೇ ಆದ್ರೂ ಎಲ್ಲೋ ಒಂದು ಕೆಲವೊಂದು ತಪ್ಪಾದ ವ್ಯಕ್ತಿಗಳು, ತಪ್ಪಾದ ಆಸೆಗಳು. ಯಾಕಂದ್ರೆ ಶುಕ್ರನು ವಕ್ರ, ಬುಧನ್ ಜೊತೆ ರಾಹು ಸೇರಿದ್ದಾನೆ. ಸೊ ತಪ್ಪಾದ ವ್ಯಕ್ತಿಗಳು, ತಪ್ಪಾದ ಲೆಕ್ಕಾಚಾರಗಳು, ತಪ್ಪಾದ ದುಡ್ಡುಗಳು, ತಪ್ಪಾದಂಥದ್ದು ಎಲ್ಲೋ ಒಂದುಂಟು. ಜಾಗರೂಕತೆ ಸಿಕ್ಕಾಕೋತೀರಿ. ನಾ ಹೇಳಿದಲ್ಲ, ಸಿಂಹರಾಶಿಯವರಿಗೆ ಈ ಒಂದು ಶನಿ ಗೋಚಾರ ಫಲ ಯಾವಾಗ್ಲೋ ಎಲ್ಲೋ ಮಾಡಿದ್ದು ಏನೇನೋ ಹೊರಗಡೆ ಬಂದ್ಬಿಡ್ತವೆ. ಗುಪ್ತ ಸ್ಥಾನದಲ್ಲಿ ಮುಚ್ಚಿಟ್ಟಿದ್ದು, ಮುಚ್ಚಿಟ್ಟು ಕಾಯಿಲೆ, ಮುಚ್ಚಿಟ್ಟು ಕ್ಯಾನ್ಸರ್, ಮುಚ್ಚಿಟ್ಟಿದ್ದು ಕಿಡ್ನಿ ಇನ್ಫೆಕ್ಷನ್, ನಮ್ಗೆ ಗೊತ್ತಿಲ್ಲ. 4 ಸರಿ ನಮ್ಮ ಗುರುಗಳ ತಂದೆನ ಕರ್ಕೊಂಡು ಹೋಗಿದ್ದಾರೆ. ಒಂದು ಪರ್ಟಿಕ್ಯುಲರ್ ಟೆಸ್ಟ್ ಆಗೇ ಇಲ್ಲ. ಮೊನ್ನೆ ಟೆಸ್ಟ್, ಕಿಡ್ನಿ ಡಯಾಲಿಸಿಸ್ ಬಂದಿದೆ, ಮಾಡಬೇಕು. ಏನ್ರಿ ಗೊತ್ತಾಗ್ಲಿಲ್ವಾ ಹಾಗೆ ಹೀಗೆ ಅಂತ. ಮೆಡಿಕಲ್ ಟರ್ಮಿನಾಲಜಿ ನನಗೆಲ್ಲೋ ಗೊತ್ತಾಗುತ್ತೆ. 1 ವರ್ಷದಿಂದ ಇದು ಒಂದು ದಿನದಲ್ಲಿ ಆಗಿರೋದಲ್ಲ, ಇದು ಕಡಿಮೆ ಅಂದ್ರೆ ಒಂದು 8 ತಿಂಗಳು 1 ವರ್ಷದಿಂದ ನಡೆದು ಬಿಟ್ಟಿದೆ ಅಂತ. ಆ ವಯಸ್ಸಾದ ತಂದೆ ಊಟ ತಿಂತಿಲ್ಲ ಸರಿಯಾಗಿ, ಸುಸ್ತು ತಿಂತಿಲ್ಲ, ಅರ್ಥ ಆಗ್ತಿಲ್ಲ. ಒಂದೊಂದು ಡಾಕ್ಟ್ರು ಒಂದೊಂದು ಟೆಸ್ಟ್ ಮಾಡಿ ಪರ್ಟಿಕ್ಯುಲರ್ ಅದೇನೋ ಇದೆಯಂತೆ ಕಿಡ್ನಿಗೆ ಟೆಸ್ಟ್. ಏನ್ ಮಾಡ್ತೀರಿ? ಈಗ ಬಂದು ನಿಂತಿದೆ ಡಯಾಲಿಸಿಸ್ಗೆ. ಯಾರು ಹಾಕಿದ್ರು ಸ್ವಿಚ್ಚು ಪ್ಲಾನ್ ಮುಚ್ಚಿಟ್ಟಿದ್ದದ್ದು. ಅವ್ರು ಮುಚ್ಚಿಟ್ರೆ ಇವ್ರು ಮುಚ್ಚಿಟ್ರೆ ಅಲ್ಲ, ಅದು ಯಾವಾಗ್ಲೂ ಅದು ಮುಚ್ಚಿಟ್ಕೊಂಡು ಕೂತಿದ್ದು ಬುಸುಕ್ಕಂತ ಹೊರಗಡೆ ಬಂದಿದ್ದ. ಈಗ ಡಯಾಲಿಸಿಸ್ 80ರ ಅಜ್ಜ ಡಯಾಲಿಸಿಸ್ ತಟ್ಕೋತಾನ? 80ರ ಅಜ್ಜ ಕಿಡ್ನಿ ಚೇಂಜ್ ಮಾಡೋಣ ಅಂದ್ರೆ ತಟ್ಕೋತಾನ? ಎಲ್ಲಿ ನೋಡಿ ಸಮಸ್ಯೆ. ಅದೃಷ್ಟಕ್ಕೆ ಏನ್ ಅನ್ಕೋಬೇಕು ಗೊತ್ತಾ? ಬಂದಿದೆ, 80ನೇ ವಯಸ್ಸಿಗೆ ಬಂದಿದೆ ಬಿಡಪ್ಪ ಅನ್ಬೇಕು ಅಷ್ಟೇ. ಅಷ್ಟು ಅನ್ಕೋಬೇಕು. ಇಷ್ಟು ದಿನ ಬದುಕಿದಷ್ಟು ಬೋನಸ್ಸು. ನಾನು ಅಷ್ಟೇ ಹೇಳಿದೆ, ಬದುಕಿದಷ್ಟು ಬೋನಸ್ಸು. ಸುಮ್ಮನಿರಿ ಗುರುಗಳೇ, ಯಾಕೆ ಬೇಜಾರು ಮಾಡ್ಕೋತೀರಿ ಅಂದ್ರೆ ಅಪ್ಪನೇ ಅಲ್ವೇನೋ, ಕಣ್ಣು ಮುಂದ್ಗಡೆ ನಗ್ನಗ್ತಾ ಇದ್ರೆ ಚಂದ ಅಲ್ವೇನೋ. ಈ ತರ ವಯಸ್ಸಾದ ಕಾಲದಲ್ಲಿ, ವಯಸ್ಸಾದ್ಮೇಲೆ ಬರುತ್ತೆ ಬಿಡಿ ಗುರುಗಳೇ, ನಿಮ್ಗೂ ಬರೋದು ನನಗೂ ಬರೋದೆ. ಬೇಕು ಅಂತ ಅವ್ರ ಊಟದಲ್ಲಿ, ಉಪಹಾರದಲ್ಲಿ ಯಾವ್ದ್ರಲ್ಲಾದ್ರೂ ಮೀರಿದ್ರೆ ಇಲ್ಲ ಕಣೋ. ನೋಡಿ, ಏನೋ ಒಂದಷ್ಟು ಸಿಗರೇಟ್ ಸೇರ್ತಿರು, ಬೀಡಿಯಿಂದ ಸಿಗರೇಟ್ ಕೊಡ್ಸಿದ್ದೆ, ಅದು ಬಿಟ್ಟು 20 ವರ್ಷ ಆಗೋಗಿದೆ, ಬಿಟ್ಬಿಟ್ಟಿದ್ದಾರೆ. ಯಾವಾಗ್ಲೂ ಒಂದ್ಸಲಿ, ತಿಂಗಳಿಗೊಂದ್ಸಲ ಒಂದಷ್ಟು ಕುಡಿತಿದ್ರಂತೆ, ಅದು ಬಿಟ್ಟು 40 ವರ್ಷ ಆಗೋಗಿದೆ. ಮಕ್ಕಳಿಗೋಸ್ಕರ, ಮನೆಗೋಸ್ಕರ ಅಂತ ತ್ಯಾಗ ಮಾಡಿರೋ ಜೀವ. ಇವತ್ತು ನಾವು 45 ಜನ ಇದ್ದೀವಿ, ನಮ್ಮ ಮನೆ ಕುಟುಂಬ. ದಿನ ಒಂದು ಕೊರತೆ ಹೇಳ್ದವ್ರಲ್ಲ, ಸುಮ್ಮನೆ ಕೂತಿರ್ತಾನೆ. ಇಟ್ರೆ ಶಿವ ಊಟಕ್ಕೆ ಒಂದು ಸಮಯಕ್ಕೆ ಬಂದಾಗ ಇಟ್ಬಿಡ್ಬೇಕಷ್ಟೆ. ಏನ್ ಮಾಡ್ತೀರಿ? ಇಟ್ಸ್ ಆಲ್ರೆಡಿ ಪ್ರೀ ಡಿಸೈನ್ಡ್ ಮಕ್ಕಳೇ. ಸೊ ಎಲ್ಲೋ ತಪ್ಪಾದಂಥದ್ದು ಸಿಕ್ಕಾಕೋತೀರಿ, ಹುಷಾರಾಗಿ ಹ್ಯಾಂಡಲ್ ಮಾಡಿ. ಮಿಕ್ಕಂತೆ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳು ತುಂಬಾ ವೇಗವಾಗಿ ನಡೆಯತಕ್ಕಂಥದ್ದಾಗುತ್ತೆ. ಇನ್ನು ಕುಂಭರಾಶಿ,
ಶನಿ ಗುರು ಸಾರ ಚೆನ್ನಾಗಿದೆ, ಗುರು ಕೇಂದ್ರದಲ್ಲಿ ಚೆನ್ನಾಗಿದೆ, ಚಂದ್ರ ಶನಿ ಸಾರದಲ್ಲಿ ಎಕ್ಸ್ಪೋರ್ಟ್, ಇಂಪೋರ್ಟ್, ಆಯಿಲ್, ಸ್ಟೀಲ್, ಪೆಟ್ರೋಲ್, ಪಾಲಿಟಿಕ್ಸ್ ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷ ಪ್ರಗತಿ. ಇನ್ನು ಮೀನ ರಾಶಿ, ಚಂದ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇರೋದು ಅತ್ಯದ್ಭುತ. ಆದ್ರೆ ಶನಿ ಸಾರ ಇದೇ ಅನುಭವಿಸಲಾರಿರಿ, ಇದೇ ಭಯ. ಇದೊಂಥರ ಅಲ್ಲೆಲ್ಲೋ ಪೊಲೀಸರು ಹಿಡ್ಕೋತಾರೆ ಅಂತ ನಾನು ಎಮಿಷನ್ ಟೆಸ್ಟ್ ಇಟ್ಕೊಂಡಿದ್ದೀನ, ಇದಾಗಿತ್ತ ಅದಾಗಿತ್ತ ಇನ್ನೊಂದು ಏನೋ ಪೆಟ್ರೋಲ್ ಇನ್ನೊಂದು ಚೂರೇ ಉಳ್ಕೊಂಡಿದೆ, ಅಲ್ಲಿವರೆಗೂ ಪೆಟ್ರೋಲ್ ಬಂಕ್ ಹೋಗುತ್ತಾ ಇಲ್ವಾ? ಗಾಡಿ ಹೋಗುತ್ತೆ, ಬಟ್ ನಮಗ್ ಕಾನ್ಫಿಡೆನ್ಸ್ ಇದೆ, ಬಟ್ ಸ್ಟಿಲ್ ಹೋಗ್ಸೇ ಇರ್ತೀವ, ಈ ರೀತಿ ಇವತ್ತಿರತಕ್ಕಂಥ ಒಂದು ಧಾವಂತ ಇರುತ್ತೆ. ಏನು ಯೋಚನೆ ಮಾಡ್ಬೇಡಿ. ಓಂ ನಮೋ ಭಗವತೆ ವಾಸುದೇವಾಯ. ಭಗವಂತನಿಗೆ ಮೀರಿದ ಶಕ್ತಿ ಲೋಕದಲ್ಲಿ ಇಲ್ಲ. ಆತನ ಮೇಲೆ ಭಾರ ಹಾಕಿ ಮುಂದಕ್ಕೆ ಹೋಗಿ. ತಂದೆಯ ಸ್ಥಾನದಲ್ಲಿರುವವರೆಗೂ ಒಂದು ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಹಿರಿಯರು ತಂದೆಯ ಸ್ಥಾನದಲ್ಲಿರೋರಿಗೆ ಬಾಧೆಯುಂಟು. ಮಿಕ್ಕಂತೆ ಎಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆಯದಿದೆ. ಮಾತೃದೇವೋ ಭವ.